ಕೋಳಿವಾಡ ಇವರಿಂದ. ಅನುಭವದ ವಿಷಯ ಅಂದು ಇಂದು ಮತ್ತೊಂದೆನಬೇಡ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನಯ್ಯನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ವಿಶ್ವಗುರು, ವಿಶ್ವಸಂತ, ಮಹಾಮಾನವತವಾದಿ ಅಪ್ಪ ಬಸವಣ್ಣನವರ ಶ್ರೀಪಾದಗಳನ್ನ ಋನ್ಮಂದಿರದಲ್ಲಿ ಧ್ಯಾನಗೈಯುತ್ತಾ, ಆ ಕಾಲದ ಎಲ್ಲ ಶರಣೆಯರ ಶ್ರೀಪಾದಗಳನ್ನು ಕೂಡ ಭಕ್ತಿಯಿಂದ ವಂದಿಸುತ್ತಾ, ಸದ್ಗುರುನಾಥನ ಚರಣ ಕಮಲಕ್ಕೂ ನತಮಸ್ತಕನಾಗಿ ಇವತ್ತಿನ ನಮ್ಮ ಸಿಂಧನೂರ ಪಟ್ಟಣದಲ್ಲಿ ಬಸವ ಕೇಂದ್ರ, ಯುವ ಬಸವ ಕೇಂದ್ರ, ಮಹಿಳಾ ಬಸವ ಕೇಂದ್ರ, ಎಲ್ಲ ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಅನ್ನುವಂತ 16ನೇ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಶರಣರಿಗೆ ಕೂಡ ಭಕ್ತಿಯ ಶರಣಾರ್ಥಿಗಳು. ಹಾಗೇನೆ ಈ ಒಂದು ಕಾರ್ಯಕ್ರಮವನ್ನು ಶ್ರವಣ ಮಾಡಲು ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಈ ನಿಮ್ಮ ಸಿಂಧನೂರು ಪಟ್ಟಣದಲ್ಲಿ ಪ್ರತಿ ವರ್ಷ ಒಂದೊಂದು ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬರತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಟೈಟಲ್ ಬೇರೆ 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 ರೀತಿಯಾಗಿ ಕೊಟ್ಕೊಂತ ಬಂದಿರ್ತೀರಿ. ಹಾಗಾಗಿ ಮನೆಯಿಂದ ಮನಗಳ ಕಡೆಗೆ ವಚನ ಶ್ರಾವಣ, ಹಿಂಗ ಈ ವರ್ಷದ ವಿಚಾರ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ. ಯಾಕೆ ಇದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಸ್ವಲ್ಪ ನಾವು ಇಲ್ಲಿ ಅವಲೋಕನ ಮಾಡಿದಾಗ, ಬಹುಶಃ ನಾವೆಲ್ಲರೂ ಮೊದಲಿಗೆ ನಮ್ಗ ಮಲ್ಲಿನಾಥ ಶರಣರ ಒಂದು ಮಾರ್ಗದರ್ಶನದಲ್ಲಿ, ಆ ಶರಣರ ಒಂದು ಮಾರ್ಗದರ್ಶನ ಅನ್ನುವಂಥದ್ದೇನೈತಲ್ಲ, ಈಗ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಿರ್ತಕ್ಕಂಥ ಶರಣ ಬಸವನ ಅಣ್ಣ ಕಕ್ಕಪ್ಪ ನಾಗಣ್ಣ ಚಿಕ್ಕಪ್ಪ ಅದ ಕಕ್ಕ, ಆ ನಾಗಣ್ಣ ಹಂಗ ಇಲ್ಲಿ ನಮ್ಮ ಕುರ್ಕುಂದಿ ಭಾಗದಾಗ ಬಹುಶಃ ಈ ಸಂಘಟನೆ ಬೆಳಿಬೇಕಾಗಿತ್ತು ಅಂತ ಕೇಳಿದ್ರ ಇಲ್ಲಿ ವೀರಭದ್ರಪ್ಪ ಅಣ್ಣನ ಒಂದು ಪಾಲು ಬಹು ದೊಡ್ಡ ಪಾಲು ಅನ್ನುವಂತ ಈ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತ ಕೇಳಿದ್ರ ನಾವೆಲ್ಲರೂ ಕೂಡ ಮೊದಲಿಗೆ ಅಧ್ಯಾತ್ಮದಲ್ಲಿ ಪ್ರವೇಶ ಇದ್ವಿ, ಆದ್ರೆ ಬಸವಾದಿ ಶರಣರ ವಿಚಾರಗಳನ್ನ
ಕೇವಲ ಹೇಳುವುದು ಅಷ್ಟೇ ಅಲ್ಲ, ಏನು ಇವತ್ತು ಟೈಟಲ್ ಕೊಟ್ಟಿರಿ ನೋಡು, ಮೌಢ್ಯ ಮುಕ್ತ ಬದುಕಿಗಾಗಿ ಅನ್ನುವಂತ ಟೈಟಲ್ ಅನ್ನು ಕೊಟ್ಟಿರಲ್ಲ, ಆ ರೀತಿಯಾಗಿ ಬದುಕಿರ್ತಕ್ಕಂಥ ವ್ಯಕ್ತಿ ಒಬ್ಬತ್ತು ಯಾರಾದ್ರೂ ಇದ್ರ ಅದು ವೀರಭದ್ರಪ್ಪ ಅಣ್ಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆನೆಸಬೇಕಾಗಿದೆ. ಹಾಗಾಗಿ ಅಂತ ವೀರಭದ್ರಪ್ಪ ಅಣ್ಣನವರಿಗೆ ಕೂಡ ನನ್ನ ಅನಂತ ಭಕ್ತಿಯ ನಮನಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಕ್ಕ ಇಚ್ಛೆ ಪಡ್ತಾ ಇದ್ದೇನೆ. ಇರ್ಲಿ, ಅದು ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಬದುಕು ಅನ್ನುವಂಥದ್ದು ಏನೈತಲ್ಲ, ಆ ಬದುಕನ್ನು ನಾವು ಇವತ್ತೇನು ಕಟ್ಟಿಗೆನ ಕಟ್ತೀವಲ್ಲ, ಆ ಬದುಕನ್ನು ನಾವು ಯಾವ ರೀತಿಯಾಗಿ ಕಟ್ಟಿಕೊಳ್ಬೇಕು ಅನ್ನುವಂತ ವಿಚಾರವನ್ನ ಅಣ್ಣ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿ ಹೋಗ್ಯಾನ. ಹಾಗಾಗಿ ಆ ಅಣ್ಣನ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಬಸವಾದಿ ಶರಣರ ವಿಚಾರಗಳನ್ನ ಇವತ್ತು ನಾವಿಷ್ಟು ಹೊತ್ತುಕೊಂಡು ಆ ಬದುಕನ್ನ ಕೇವಲ ಬರೀ ಹೇಳುವುದರ ಮುಖಾಂತರ ಅಲ್ಲ, ಅದನ್ನು ನಾವಿಷ್ಟು ಅನುಷ್ಠಾನ ಗೈಯುವುದರ ಮುಖಾಂತರ ಇವತ್ತು ನಮ್ಮ ಬದುಕನ್ನ ನಾವು ಸವಿಸಿದ್ವಾ ಅಂತ ಕೇಳಿದ್ರ ನಮ್ಮ ಜನ್ಮ ಸಾರ್ಥಕ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇವತ್ತಿನ ಈ ಮೌಢ್ಯ ಮುಕ್ತ ಬದುಕಿಗಾಗಿ ಬಹುಶಃ ಬಸವಾದಿ ಶರಣರ ವಿಚಾರಗಳು ಗೊತ್ತು ಇರದೇ ಪೂರ್ವದಲ್ಲಿ ನಾವೆಲ್ಲರೂ ಕೂಡ ಇಷ್ಟು ಮೌಢ್ಯಾಚರಣೆಯನ್ನ ನಾವು ಮಾಡಿಕೊಂಡು ಬಂದಿರತಕ್ಕಂಥವ್ರು. ಮತ್ತೆ ಈಗ ಬಿಟ್ಟಿರೇನ್ರಿ ಅಂತ ಕೇಳಿದ್ರ, ನಾವು ಏನು ಅಣ್ಣ ದಾರಿ ತೋರ್ಸನಲ್ಲ ಆ ಮಾರ್ಗದಲ್ಲಿ ನಡಿತೀನಿ ಅನ್ನುವಂತ ಆತ್ಮವಿಶ್ವಾಸ ನನಗೈತಿ. ಬಹುಶಃ ಇಲ್ಲಿ ಕುಂತಿರ್ತಕ್ಕಂಥವ್ರು ಯಾವ ರೀತಿಯಾಗಿ ನಡೀತಾರ ಅನ್ನುವಂಥದ್ದು ಅವರವ್ರ ಮನಸ್ಸ ಸಾಕ್ಷಿ. ಹಂಗಾಗಿ ಯಾಕಂತ ಕೇಳಿದ್ರ ನನ್ನ ಮನಸ್ಸು ಹೆಂಗೈತೆ, ನನ್ನ ನಡೆ ನುಡಿ ಹೆಂಗೈತೆ ಅನ್ನುವಂಥದ್ದು ನನಗಷ್ಟೇ ಗೊತ್ತಿರ್ತತ, ಆದ್ರೆ ಬೇರೆದವರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನನ್ನ ಮನಸ್ಸು ಮಾಡ್ತಕ್ಕಂಥ ಕಾರ್ಯವನ್ನು ಅದು ಒಪ್ಪಬೇಕು. ಅದಕ್ಕೆ ನಮಗೆ ಸರ್ಪಭೂಷಣ ಶಿವಯೋಗಿಗಳು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರ, ಮನದೋಳು ಶಿವತಾನು ಮನೆ ಮಾಡಿಕೊಂಡಿಹ. ನೋಡ್ರಿ, ಶಿವ ಎಲ್ಲದನಂತ ಕೇಳಿದ್ರ ನಾವೆಲ್ಲ ಶಿವನ ಹುಡುಕುವಂತ ರೀತಿ ಹೊರಗ ಹುಡುಕಾಡಕತ್ತೀವಿ. ನಾವು ಎಲ್ಲಿ ಹುಡುಕತ್ತೀವಿ? ಹೊರಗ ಹುಡುಕಾಡಕತ್ತೀವಿ. ಹೊರಗೆ ಶಿವ ಇದಾನೇನು? ಎಲ್ಲ ಗುಡಿ ಗುಂಡಾರದಾಗ ಕಲ್ಲು ಕಟ್ಟಿಯಾಗ ಈ ರೀತಿಯಾಗಿ ದೇವರನ್ನ ಕಾಣುವಂತ ಒಂದು ಪ್ರಯತ್ನ ಮಾಡಕತ್ತೀವಲ್ಲ, ಇದೇ ಮೌಢ್ಯ. ಯಾಕಂತ ಕೇಳಿದ್ರೆ ಶರಣರ ವಿಚಾರ ಏನು ಅಂತ ಕೇಳಿದ್ರ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅನ್ನುವಂತ ಒಂದು ವಿಚಾರವನ್ನ ನಾವು ಶರಣರ ಮುಖಾಂತರ ಏನು ತಿಳ್ಕೊಂಡಿವಲ್ಲ, ಹಂಗ ಮೌಢ್ಯ ಮುಕ್ತವನ್ನು ನಾವು ತ್ಯಜಿಸಿವ ಅಂತ ಕೇಳಿದ್ರ ನಮ್ಮ ನಡೆ ನುಡಿಯ ಮೇಲೆ ಅದು ನಿರ್ಧಾರ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ. ಹಾಗಾಗಿ ಬಹುಶಃ ಇವತ್ತು ನೋಡ್ರಿ, ಇಲ್ಲಿ ಬಸವಣ್ಣವರು ಈ ಮಾತನ್ನು ಯಾಕೆ ಕೇಳಿದ್ದಾರೋ ಅನ್ನುವಂಥದ್ದನ್ನು ನಾವಿಷ್ಟು ತಿಳ್ಕೊಬೇಕಾಗಿದೆ. ಅಂದು ಇಂದು ಮತ್ತೊಂದೆನಬೇಡ. ನಾವು ಕೂಡ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಒಳ್ಳೆ ಕಾರ್ಯ, ಶಿವನ ಧ್ಯಾನ ಮಾಡೋದಕ್ಕ, ಶಿವನ ಆರಾಧನೆ ಮಾಡೋದಕ್ಕ ಏನು ಮಾಡ್ತು ಅಂತ ಕೇಳಿದ್ರ, ವಾರ ತಿಥಿ ನಕ್ಷತ್ರ ಸಮಯ ಇವೆಲ್ಲವುಗಳನ್ನ ನೋಡಿಕೊಂಡು ನಾವು ಕೆಲಸ ಮಾಡ್ತಕ್ಕಂಥವ್ರು. ಮತ್ತೆ ಇದು ಏನ್ರಿ, ಮತ್ತೆ ನೀವು ಹಿಂಗೆ ಹೇಳ್ತಿರಲ್ಲ, ಇದು ಕಾಲಾಂತರ ಬಂದೈತೆ, ನಾವೇ ಮಾಡಕೈತಿ ಅನ್ನೋ ಹೊಸದಾಗಿ ಪೂರ್ವಿಕರು ಮಾಡ್ಕೊಂತ ಬಂದಾರಲ್ರಿ. ವರ್ಷ ಅಂತ ಮಾಡ್ಯಾರ, ತಿಂಗಳ ಅಂತ ಮಾಡ್ಯಾರ, ದಿವಸ ಅಂತ ಮಾಡ್ಯಾರ, ಆ ದಿವಸದಾಗ 7 ವಾರ ಅಂತ ಮಾಡ್ಯಾರ. ಅದ್ರ 7 ವಾರದಾಗ ಹೆಸರು ಬೇರೆ ಬೇರೆ ಇಟ್ಟಾರ. ಅದ್ರಾಗ ಸುಮಾರು ವಾರ ಬೇರೆ, ಚಲೋ ವಾರ ಬೇರೆ. ಈ ರೀತಿಯಾಗಿ ಮತ್ತೆ ಪೂರ್ವಿಕರು ಮಾಡಿಕೊಂಡು ಬಂದಿರತಕ್ಕಂಥ ವಿಚಾರಗಳನ್ನ ನಾವು ಮುಂದರ್ಸ್ಕೊಂಡು ಮತ್ ನಮ್ದೇನ್ ಬೇರೆ ಐತ್ರಿ ಅನ್ನುವಂತ ಇವತ್ತು ಇಷ್ಟು ವಿಚಾರವಾಗಿ ಇದಕ್ಕ ವಿರುದ್ಧವಾಗಿರ್ತಕ್ಕಂಥವ್ರು ಕೂಡ ಇವತ್ತು ನಮ್ಮ ಕಣ್ಣಿಗೆ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಬಹುಶಃ ಬಸವಣ್ಣವರು ಇಂಥ ವಿಚಾರವನ್ನ ಇದು ಕೇವಲ ಈಗಂತ ಅಲ್ಲ, 12ನೇ ಶತಮಾನದಲ್ಲಿ ಇದ್ರು ಅನ್ನುವಂಥದಕ್ಕೆ ಸಾಕ್ಷಿ ಬಸವಣ್ಣವರು ಅದನ್ನು ಕಣ್ಣೀಲೇ ಕಂಡು ದೇವರ ಆರಾಧನೆಗೋಸ್ಕರ
ವಾರ ತಿಥಿ ನಕ್ಷತ್ರ ನೋಡ್ಕೊಂಡು ಮಾಡ್ಬೇಕನ್ನುವಂಥದ್ದು ಇಲ್ಲ ಅನ್ನುವಂತ ನಿರ್ದಿಷ್ಟವಾದ ವಿಚಾರವನ್ನ ಈ ವಚನದ ಮುಖಾಂತರ ನಮಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮ್ಮ ಕಲ್ಪನಾಗ ಬರ್ತಾ ಇದೆ ಬಂಧುಗಳೇ. ಅದಕ್ಕ ಅಂದು ಇಂದು ಮತ್ತೊಂದೆನಬೇಡ, ದಿನವಿಂದೇ ಶಿವಶರಣೆಂಬುವಂಗೆ, ದಿನವಿಂದೇ ಹರಶರಣೆಂಬುವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗಮ ದೇವನ ಮಾನದ ನೆನೆವೆಂಗೆ ಅನ್ನುವಂತ ಮಾತನ್ನು ಹೇಳ್ತಾರಲ್ಲ. ಹಾಗಾಗಿ ಇಲ್ಲಿ ಯಾವಾಗಲೂ ಕೂಡ ಪರಮಾತ್ಮನನ್ನ ಕಾಣಬೇಕಾಗಿತ್ತು ಅಂತ ಕೇಳಿದ್ರ ಅದನ್ನು ವಾರ ನೋಡೋದು ಬೇಕಾಗಿಲ್ಲ, ನಕ್ಷತ್ರ ನೋಡೋದು ಬೇಕಾಗಿಲ್ಲ, ಸಮಯ ನೋಡೋದು ಬೇಕಾಗಿಲ್ಲ, ಯಾವುದನ್ನು ಕೂಡ ನೋಡೋದು ಬೇಕಾಗಿಲ್ಲ ಅನ್ನುವಂತ ಮಾತನ್ನ ಬಹುಶಃ ನಾವು ಇಂಥ ಒಳ್ಳೆಯ ವಿಚಾರಗಳನ್ನ ಇವತ್ತು ನೋಡ್ರಿ, ಇದನ್ನ ಯಾಕ ವಚನ ಶ್ರಾವಣ ಅನ್ನುವಂಥದ್ದು ಕೂಡ ಇದು ನನಗ ಒಂದಿಷ್ಟು ಏನು ಬರ್ತದಂತ ಕೇಳಿದ್ರ ಈ ವಚನ ಶ್ರವಣ ಅಂದ್ರೆ ಕೇಳುವಂತದ್ದು. ಈ ಶ್ರಾವಣ ಮಾಸ, ಈ ಶ್ರಾವಣ ಮಾಸದಾಗ ಬಹುಶಃ ಕಾಡಸಿದ್ದೇಶ್ವರರು ಈ ಮಾತನ್ನು ಕೂಡ ಅವರು ಅಲ್ಲಗಳಿತಾರ. ಎಂತ ತಾಕತ್ತು ನೋಡ್ರಿ ಅದು. ಮಾಸಗಳು 12 ಮಾಸದಲ್ಲಿ ನಾವೇನ್ ಮಾಡ್ಕೊಂಡಿವಿ, ಶ್ರಾವಣ ಮಾಸನೇ ಶ್ರೇಷ್ಠ ಅಂತ ಭಾವನೆಯನ್ನ ಕಂಡುಕೊಂಡಿವಿ ನಾವೆಲ್ಲ. ಮತ್ತೆ ಉಳ್ಕೆದ ಮಾಸ ಏನು ಕನಿಷ್ಠ ಏನವು? ಇಲ್ಲ. ಶರಣರ ದೃಷ್ಟಿಯಲ್ಲಿ ಅದು ಕನಿಷ್ಠ ಅನ್ನುವಂತ ಪದನೇ ಇಲ್ಲ. ಹಾಗಾಗಿ ಏನಪ್ಪ ನಮಗೆ ಅನುಕೂಲತೆ ಅಂತ ಕೇಳಿದ್ರ, ಈಗ ಬಹುಶಃ ನಿಮ್ಮ ಇಲ್ಲಿ ಇರಿಗೇಷನ್ ನೀರಾವರಿ ಪ್ರದೇಶದಲ್ಲಿ ಈಗೆಲ್ಲರೂ ಕೂಡ ಭತ್ತ ನಾಟಿ ಮಾಡ್ಕೊಂಡ್ಬಿಟ್ಟಿರ್ತೀರಿ, ಏನು ಕೆಲಸ ಇರುತ್ತಿರಲಿಲ್ಲ. ನಮ್ಮ ಬಯಲು ಸೀಮೆಯಲ್ಲಿ ಈಗೆಲ್ಲ ಬಿತ್ತನೆ ಮಾಡಿ ಕಳೆ ಕಸ ಕಡ್ಡಿ ತೆಗೆದಿಷ್ಟು ಗೊಬ್ಬರ ಹಾಕಿ ಪೀಕ್ ಬರೋ ತನಕನು ಕೂಡ ಅಲ್ಲಿ ಕೂಡ ಇಷ್ಟು ಬಹಳಷ್ಟು ಅನುಕೂಲತೆ ಜನರಿಗೆ, ರೈತಾಪಿ ಜನರಿಗೆ ಇರ್ತೈತೆ. ಹಾಗಾಗಿ ಇಲ್ಲಿಷ್ಟು ಸಮಯವನ್ನ ವ್ಯರ್ಥ ಮಾಡಬಾರದು ಅನ್ನುವ ಕಾರಣಕ್ಕಾಗಿ ವಚನ ಶ್ರಾವಣ ಅನ್ನುವಂಥದ್ದನ್ನ ನಡೆಸಿಕೊಂಡು ಬರ್ತಾರೆ ಹೊರತಾಗಿ ಇಲ್ಲಿ ಮತ್ತೆ ಬೇರೆ ಶ್ರೇಷ್ಠತೆ ಕೊಡ್ತಕ್ಕಂಥದ್ದು ಇಲ್ಲ ಅನ್ನುವಂಥದ್ದು ನನ್ನ ಅಭಿಮತ ಅನ್ನುವಂಥದ್ದು. ಯಾಕಂತ ಕೇಳಿದ್ರೆ ಆ ಕಾಡಸಿದ್ದೇಶ್ವರ ವಚನವನ್ನು ನೋಡಿದಾಗ ನಮ್ಗೆ ಅರ್ಥ ಆಕತ್ತ ಆ ವಿಚಾರ, ಅದನ್ನ ಮುಂದುವರ್ಸೋಣ ಇರ್ಲಿ. ಹಾಗಾಗಿ ಇಲ್ಲಿ ಅಂದು ಇಂದು ಮತ್ತೊಂದೆನಬೇಡ ಅನ್ನುವಂತ ಮಾತಿಗೆ ಇಲ್ಲಿ ನಮ್ಗ ಜೇವರಿಗೆ ಸಣ್ಮುಖ ಶಿವಗಳು ಒಂದು ಸುಂದರವಾಗಿರ್ತಕ್ಕಂಥ ವಚನವನ್ನ ಅವರು ಇದಕ್ಕೆ ಕೋಟ್ ಮಾಡ್ತಾರೆ. ಇಂದು ನಾಳೆ ಎಂಬ ಮಂದ ಬುದ್ಧಿಗೆ ಸಂದು ಗೊಡದಿರಣ್ಣ. ನೋಡ್ರಿ, ಇಂದು ನಾಳೆ ಅನ್ನುವಂತ ವಿಚಾರ ಆ ಮಂದ ಬುದ್ಧಿಯವರಿಗೆ ಅದಕ್ಕೆ ಆಸ್ಪದನ ಕೊಡಬೇಡ ಅನ್ನುವಂತ ಮಾತನ್ನು ಜೇವರಿಗೆ ಸಣ್ಮುಖ ಶಿವಗಳು ಹೇಳ್ತಾರ. ಅನಿತ್ಯ ಕಾಲವನೆರಿದು. ನೋಡ್ರಿ, ಈ ಆಯುಷ್ಯ ಏನೈತಲ್ಲ ನಮಗೆ ಶಾಶ್ವತ ಐತೇನೆ ಆಯುಷ್ಯ ಇಲ್ಲ. ಈ ಅನಿತ್ಯ ಕಾಲವನೆರಿದು ಶ್ರೀ ಮಹಾದೇವನ ಪೂಜಿಸಿರಣ್ಣ. ಇದು ಶರೀರ ಬಂದಾಯ್ತು ಒಂದು ಸಲ, ಹುಟ್ಟು ಆಕಸ್ಮಿಕ ಅನ್ನುವಂಥದ್ದು ಏನು ಹೇಳಿದ್ನಲ್ಲ ಅನ್ನೋ ಹಂಗ ಆಕಸ್ಮಿಕ ಬಂದೀವಿ. ಆದ್ರೆ ಬಂದಂತ ಸಂದರ್ಭದಲ್ಲಿ ಯಾವಾಗ ಹೋಗತ್ತೋ ಗೊತ್ತಿಲ್ಲ, ಗಾಳಿಗಿಟ್ಟ ದೀಪ ನೀರಿನ ಮೇಲೆ ಗುರುಳಿ. ಹಾಗಾಗಿ ಈ ಅನಿತ್ಯ ಕಾಲವನರಿದು ಶ್ರೀ ಮಹಾದೇವನ ಪೂಜಿಸಿರಣ್ಣ. ಪೂಜಿಸದಂತ ಕೇಳಿದ್ರೆ ಮತ್ತೇನಾರ ಮತ್ತೆ ನಮಗ ಕೊಟ್ಟಿರ್ತಕ್ಕಂಥ ಅಪ್ಪ ಬಸವಣ್ಣ ಇಷ್ಟಲಿಂಗವನ್ನು ಕೂಡ ನಾವು ಪೂಜೆ ಮಾಡಬೇಕು. ಅದು ಬರೇ ಪೂಜೆ ಮಾಡ್ಕೊಂತ ಕೂತಂದ್ರ ಅದು ಪೂಜೆ ಆಗೋದಿಲ್ಲ. ಅಲ್ಲಿ ಏನೈತಂತ ಕೇಳಿದ್ರ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನನ್ನ ಸಾಕಾರ ರೂಪದಿಂದ ಅದು ನಿನ್ನ ಸ್ವರೂಪ ಅನ್ನುವಂತ ರೀತಿಯಲ್ಲಿ ನಾವೆಲ್ಲರೂ ಅದನ್ನು ಪೂಜೆಗೊಂಡಾಗ ಆ ಸ್ವರೂಪನೇ ನಾನು, ಯಾಕಂತ ಕೇಳಿದ್ರೆ ಅದಕ್ಕೂ ನನಗೆ ಯಾವ ಭೇದನ ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥಕೊಂಡಾಗ ಅದು ಪೂಜೆ ಆಗತ್ತೆ ಅನ್ನುವಂತ ಮಾತು. ಹಾಗಾಗಿ ಅನಿತ್ಯ ಶರೀರದ ಭೋಗವು ನಿತ್ಯವೆಂದು ನೆಚ್ಚಿ ಒತ್ತುಗಳದು ವ್ಯರ್ಥವಾಗಿ ಸತ್ತು ಹೋಗದಿರಣ್ಣ. ನೋಡ್ರಿ, ಇವತ್ತು ನಾವೆಲ್ಲ ಮಾಡ್ತಕ್ಕಂಥ ಬದುಕೇನಂತ ಕೇಳಿದ್ರ ಅಶಾಶ್ವತವಾಗಿರ್ತಕ್ಕಂಥ ದೈಹಿಕ ಸುಖದ ಸಂಪತ್ತೇ ಶ್ರೇಷ್ಠ ಅಂತ ತಿಳ್ಕೊಂಡು ನಾವಿಷ್ಟು ಜೀವನ ಮಾಡಾಕತ್ತೀವಿ. ಆದ್ರ ಅದು ಕೇವಲ ಅದು ಹೆಂಗಪ್ಪ ಅಂತ ಕೇಳಿದ್ರ ಆ ಸುಖ ನೀರಿನ್ಯಾಗ ಬಟ್ಟಿಟ್ಟು ನೆಕ್ಕಿರ್ಗತಿ, ಉಪ್ಪಿಲ್ಲ, ಕಾರಿಲ್ಲ, ಹುಳಿ ಇಲ್ಲ, ವಾಟಿ ತುಂಬದನು ಅಲ್ಲ. ಹಂಗ ಅನಿತ್ಯ ಭೋಗ ಅನ್ನುವಂಥದ್ದು ಇದು ಎಲ್ಲ ಈ ರೀತಿಯಾಗಿ ಅದು ಅನಿತ್ಯ ಅಂತ ತಿಳ್ಕೊಂಡು ವ್ಯರ್ಥವಾಗಿ ಸತ್ತು ಹೋಗಬೇಡಪ್ಪ ಅನ್ನುವಂತ ಒಂದು ಸಂದೇಶವನ್ನ ಇಲ್ಲಿ ನಮಗ ಜೇವರಿಗೆ ಸಣ್ಮುಖ ಶಿವಗಳು ಕೊಡ್ತಾ ಇದ್ದಾರೆ. ಹಾಗಾಗಿ
ಕರ್ತೃ ಗುರು ಲಿಂಗ ಜಂಗಮ ಅರ್ಥ ಪ್ರಾಣ ಅಭಿಮಾನಗಳ ಸವೆಸಿ ನಿತ್ಯ ಪದವ ಸಾಧಿಸಿರಣ್ಣ ನಮ್ಮ ಅಖಂಡೇಶ್ವರ ಲಿಂಗದಲ್ಲಿ ಅನ್ನುವಂತ ಮಾತನ್ನ ಈ ಷಣ್ಮುಖ ಶ್ರೀಗಳು ಇದಕ್ಕೆ ಪೂರಕವಾಗಿ ಇಂಥ ವಿಚಾರವನ್ನ ಅವರು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಆ ವಿಚಾರಗಳನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಹಾಗಾಗಿ ಮತ್ತೆ ಚನ್ನಬಸವಣ್ಣವರು ಕೂಡ ಅದಕ್ಕೆ ಬಹಳ ಪೂರಕವಾಗಿರ್ತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾರೆ ಅವರು. ಯಾಕಂತ ಕೇಳಿದ್ರೆ ನೋಡ್ರಿ, ಒಂದು ದಿವಸದಾಗ ಏನಕ್ಕತ್ತ ಬೆಳಗ್ಗೆಗೆ ನಾವು ಉದಯ ಅಂತೀವಿ, ಸ್ವಲ್ಪ 12 ಗಂಟೆ ಸುಮಾರು ಮಧ್ಯಾಹ್ನ ಅಂತೀವಿ, ಸಾಯಂಕಾಲ ಅಂದ್ರೆ ಅಸ್ತಮಾನ ಅಂತೀವಿ, ಮತ್ತೆ ದಿನ ವಾರ ಮಾಸ ಸಂವತ್ಸರ ಇದ್ರಾಗ. ಹಂಗಾಗಿ ಅವ್ರು ಹೇಳ್ತಾರ, ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರವು, ಸಾಗುತ್ತಿದೆ ಆಯುಷ್ಯ ಭಾಷೆ ಇವರೊಳು ಬೇಗದೆ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಅನ್ನುವಂತ ಮಾತು ಹಡಪದ ಅಪ್ಪಣ್ಣವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಬಂಧುಗಳೇ. ಹಾಗಾಗಿ ಈ ಸಮಯವನ್ನ ನಾವು ಕೇವಲ ವಾರ ತಿಥಿ ಮುಹೂರ್ತ ನಕ್ಷತ್ರ ಇವು ಯಾವಗಳನ್ನು ಕೂಡ ಬಹುಶಃ ನಾನು ಇಷ್ಟು ನೋಡ್ತಿರ್ತೀವಿ ನಾವೆಲ್ಲ. ಸೋಮವಾರ ಚಲೋ ಅಂತೆ, ಮಂಗಳವಾರ ಕನಿಷ್ಠ ಅಂತೆ. ನಮ್ಮ ಶರಣರು ಹೇಳ್ತಾರ ವಾರ 7 ಎಂಬರು, ಕುಲ 18 ಎಂಬವರು, ಅವ ನಾವು ಅಲ್ಲೇವೆಂಬವು ಅಂತಾರೆ ಚನ್ನಬಸವಣ್ಣವರು. ನೋಡ್ರಿ, ವಾರ 7 ಅಂತಾರ, ಕುಲ 18 ಅಂತಾರ, ಆದ್ರೆ ನಾವು ಅದನ್ನ ಅಲ್ಲೇವೆಂಬೆವು. ಹಗಲೊಂದು ವಾರ ಇರುಳೊಂದು ವಾರ. ನೋಡ್ರಿ ವಿಚಾರ ಹೆಂಗೈತೆ. ಮತ್ತೆ ಯಾಕ್ರಿ ಇದನ್ನ ಮಾಡ್ಯಾರ ಅಂತಂದ್ರೆ ಇಷ್ಟು ಬದುಕನ್ನ ಕಟ್ಟಿಕೊಳ್ಳೋದಕ್ಕೋಸ್ಕರ. ಯಾಕಂತ ಕೇಳಿದ್ರೆ ಬರೀ ಹಗಲು 1 ವಾರ ಇರುಳೊಂದು ವಾರ ಅಂತಂದ್ರ ಅದಕ್ಕೆ ಅರ್ಥ ಇರಗಿಲ್ಲ. ಒಂದು ತಿಂಗಳ 1 ವಾರ ಇಷ್ಟ ಏನಾದ್ರೂ ಇವತ್ತು ನಾವು ವರ್ಷ ಇವನ್ಯಾವ್ದು ಕಟ್ಟಿಗೆಂತೀವಿ ಅಂತ ಕೇಳಿದ್ರೆ ಒಂದು ಗುರುತಿಗೋಸ್ಕರನೇ, ಒಂದಿಷ್ಟು ಬದುಕನ್ನ ಸವಿಸೋದಕ್ಕೋಸ್ಕರ ಅನ್ನುವಂತ ತಿಳ್ಕೋಬೇಕು ಹೊರತಾಗಿ ಇದು ಕೂಡ ಇಲ್ಲಿ ಈ ವಾರದ ದಿವಸನ ಸೋಮವಾರ ಶ್ರೇಷ್ಠ, ಮಂಗಳವಾರ ಕನಿಷ್ಠ, ಬುಧವಾರ ಚಲೋ, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಕೂಡ ಗಣನೆಗೆ ತೆಗೆದುಕೊಳ್ಳಬಾರದು ಅನ್ನುವಂತ ಮಾತನ್ನ ಆ ಸಂದರ್ಭದಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇಂಥ ಆಯುಷ್ಯವನ್ನ ಕೇವಲ ಇಂಥ ವಿಚಾರಕ್ಕೆ ನಾ ಕಳ್ಕೊಳ್ಳಾರ್ದೇನೆ ಇವರೊಳ ಬೇಗದೆ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಅನ್ನುವಂತ ಮಾತನ್ನ ಹಡಪದ ಅಪ್ಪಣ್ಣವರು ನಮಗೆ ಈ ರೀತಿಯಾಗಿ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅಂತ ವಿಚಾರವನ್ನ ನಾವೆಲ್ಲರೂ ಕೂಡ ಮೈಗೂಡಿಸಿಕೊಳ್ಳಬೇಕಾಗಿದೆ ಬಂಧುಗಳೇ. ಹಾಗಾಗಿ ಮತ್ತೆ ಇಲ್ಲಿ ಹೇಳ್ತಾರ, ಚನ್ನಬಸವಣ್ಣರು ಹೇಳ್ತಾರೆ, ಏನ್ ಹೇಳ್ತಾರಂದ್ರ, ಸೋಮವಾರ ಮಂಗಳವಾರ ಶಿವರಾತ್ರಿ ಎಂದು ಮಾಡುವ ಭಕ್ತರ ಲಿಂಗ ಭಕ್ತಂಗೆ ನಾನೆಂತೂ ಸರಿ ಎಂಬೆನಯ್ಯ. ನೋಡ್ರಿ, ಇಲ್ಲಿ ಶಿವರಾತ್ರಿ ಅಂತ ನಾವೊಂದಿಷ್ಟು ಒಂದು ವರ್ಷದಲ್ಲಿ ಬರ್ತಕ್ಕಂಥದ್ದು ಶಿವರಾತ್ರಿ. ಇವತ್ತು ಶಿವರಾತ್ರಿ, ಮಂಗಳವಾರ ಶಿವರಾತ್ರಿ, ಸೋಮವಾರ ಶಿವರಾತ್ರಿ. ನಾವು ಇವತ್ತು ಶಿವನ ಪೂಜೆಯನ್ನು ಮಾಡಬೇಕು, ಶಿವನಾಮ ಸ್ಮರಣೆ ಮಾಡಬೇಕು ಅನ್ನುವಂತ ಭಾವನೆ ಇಟ್ಟುಕೊಂಡು ಇವತ್ತು ನಾವಿಷ್ಟು ಅದನ್ನ ವಾರ ತಿಥಿ ಮುಹೂರ್ತ ನಕ್ಷತ್ರವನ್ನ ಮುಂದೆ ಮಾಡಿಕೊಂಡು ಮಾಡಕತ್ತೀವಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಸೋಮವಾರ ಮಂಗಳವಾರ ಶಿವರಾತ್ರಿಯನ್ನು ಮಾಡುವ ಭಕ್ತರ ಲಿಂಗ ಭಕ್ತಂಗೆ ನಾನು ಎಂತೂ ಸರಿ ಎಂಬೆನಯ್ಯ. ಲಿಂಗ ಭಕ್ತ ಅಂತ ಕೇಳಿದ್ರ ಆ ಲಿಂಗವನ್ನ ಆಯತ ಮಾಡಿಕೊಂಡು ಆ ಲಿಂಗ ಸ್ವರೂಪವೇ ತಾನಾಗಿರ್ತಕ್ಕಂಥ ಶರಣನಿಗೆ ಅವನಿಗೆ ಸರಿ ಆಗಕ್ ಸಾಧ್ಯನೇ ಇಲ್ಲ ಅಂತೇವ. ಯಾಕಂತ ಕೇಳಿದ್ರ ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ ಅಂತ ಕೇಳ್ತಾರ. ಯಾಕಂದ್ರೆ ದಿನ ಶ್ರೇಷ್ಠ ಅಂದ್ರೆ ಅವ್ರು ದಿನದ ಭಕ್ತವ. ಯಾರು ಲಿಂಗನೇ ಶ್ರೇಷ್ಠ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾರಲ್ಲ ಅವರೆಲ್ಲರೂ ಅವರೇ ಶ್ರೇಷ್ಠ ಅನ್ನುವಂತ ಮಾತನ್ನು ಹೇಳ್ತಾರ. ಹಾಗಾಗಿ ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ಇಂಥವರ ಮುಖ ನೋಡಲಾಗದು, ಇಂಥವ್ರ ಮುಖ ಕೂಡ ನೋಡಬಾರ್ದು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾರ. ಹಾಗಾಗಿ ಇಲ್ಲಿ ಮೌಢ್ಯ ಮುಕ್ತ ಬದುಕಿಗಾಗಿ ಅನ್ನುವಂತ ಮಾತನ್ನ ಎದರಲ್ಲ. ಬಹುಶಃ ಇದು ಈಗಾಗಲೇ ಇದು ಯಾರಿಗೆ ಬೇಕಾಗೈತಪ್ಪ ಅಂತ ಕೇಳಿದ್ರ ಇವತ್ತು ನಮ್ಮ ತಂಗಿಯರು ಕುಂತಾರ ನೋಡಿ, ಇಲ್ಲಿ ಇವರಿಗೆ ಇದು ಅತ್ಯವಶ್ಯಕತೆ ಬೇಕಿದು. ಅದೇ ರೀತಿಯಾಗಿ ಹುಡುಗರಿಗೂ ಕೂಡ ಬೇಕಿವತ್ತು. ಇದು ಕೇವಲ ನಾವು ತಲೆ ಬೆಳಗಾಗಿರ್ತಕ್ಕಂಥವರಿಗೆ ಅದು ಅಲ್ಲ. ಯಾಕಂತ ಕೇಳಿದ್ರ ಈಗ ಅದು ಏನಾಗೈತೆ ಅಂತ ಕೇಳಿದ್ರೆ ನಮ್ಗೆ ಸಮಯ ಹೋಗೈತಿ. ಈಗ ಆ ಸಮಯವನ್ನ ಇವತ್ತು ಎಲ್ಲಿ ಕಾಣಬೇಕಂತ ಕೇಳಿದ್ರೆ ಇಂಥ ವಿಚಾರಗಳನ್ನ ಇಂಥ ವಯಸ್ಕರಲ್ಲಿ ನಾವು ಇದನ್ನು ಬಿತ್ತಬೇಕಾಗಿದೆ.
ಹಾಗಾಗಿ ಇಂತಹ ವಿಚಾರವನ್ನ ಇವತ್ತು ಇಲ್ಲೆಲ್ಲ ಈ ಬಸವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ವರ್ಷನೂ ಕೂಡ ಸುಮಾರು ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಅದಕ್ಕೆ ಅಣ್ಣವರು ಅದಕ್ಕೆ ಸ್ಪಂದಿಸಿ ಧ್ವನಿಗೂಡಿಸಿ ಇಂಥ ವಿಚಾರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದೆಲ್ಲರಿಗೂ ಕೂಡ ತಮಗೂ ಕೂಡ ತಿಳಿದಿರತಕ್ಕಂತ ವಿಚಾರ. ಹಾಗಾಗಿ ಇಂಥ ವಿಚಾರವನ್ನ ಇವತ್ತು ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಇರಬಹುದು, ಮೊಮ್ಮಕ್ಕಳು ಇರಬಹುದು, ಅವನ್ನ ಅವರಿಗೆ ಮನವರಿಕೆ ಮಾಡುವಂತ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇದೆ. ಹಾಗಾಗಿ ಇಂಥ ಮೌಢ್ಯ ಮುಕ್ತ ಬದುಕಿಗಾಗಿ ಇಂತಹ ವಿಚಾರಗಳನ್ನ ವೈಚಾರಿಕ ಪ್ರಜ್ಞೆಯನ್ನ ಅಳವಡಿಸಿಕೊಂಡಾಗ ಬಹುಶಃ ನನಗೆ ಅನಿಸ್ತಕ್ಕ ಏನ್ ಅನಿಸ್ತಂತ ಕೇಳಿದ್ರ ಮಹಾತ್ಮರು ಇವತ್ತು ನಾವ್ ಹೊರಗಡೆ ನಾನು ಟೀಕಾ ಮಾಡ್ತೇನಂತ ಅಲ್ಲ. ಬಹುಶಃ ಟೀಕಾ ಏನಪ್ಪ ಇವ್ರು ಬರೇ ಈ ವಚನ ಶ್ರಾವಣ ಅಂತ ಹೇಳಿ ಇವ್ರಿಗೆ ಇನ್ನೊಂದು ಆಡ್ಕೆನಾರ ಒಂದು ಉದ್ಯೋಗ ಆಗ್ಬಿಟ್ಟೈತೆ, ಇವ್ರು ಬೇರೆ ಇವ್ರಿಗೆ ಏನಿಲ್ಲ ಇಲ್ಲ ಎಲ್ಲದನ್ನ ತಿರಸ್ಕಾರ ಭಾವನೆಯಿಂದ ನೋಡ್ತಾರ ಅನ್ನುವಂತ ಭಾವ ಅಲ್ಲ. ಯಾಕಂತ ಕೇಳಿದ್ರ ಇಲ್ಲಿ ಈ ವರ್ಷ ನೋಡಿವಲ್ಲ ಪ್ರಯಾಗರಾಜದಲ್ಲಿ ಎಷ್ಟು ಜನ ಸತ್ರು, ಎಷ್ಟು ಜನ ನಾಶ ಆದ್ರೂ ಕೂಡ ನಮ್ಗೆ ಪ್ರಜ್ಞೆ ಬರಗಲ್ಲ. ಅಲ್ಲಿ ಹೋಗಿ ಮುಳುಗಿ ಬಂದ್ರೆ ನಮ್ಮ ಪಾಪ ಪರಿಹಾರ. ಇದು ಮೌಢ್ಯ. ಯಾಕಂತ ಕೇಳಿದ್ರ ಅದಕ್ಕ ಸಿದ್ಧಾಂಶಗಳು ಹೇಳ್ತಾರ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡಿ ಏನಾಗುವುದಯ್ಯ. ನೋಡ್ರಿ ಹೆಂಗ್ ಪ್ರಶ್ನೆ ಮಾಡ್ತಾರ ಅವರು. ಚಂದ್ರನು ಗಂಗೆಯ ತಡೆಯಲ್ಲಿದ್ದಡೇನು ಕಳಂಕ ಬಿಡದಾಗಿತ್ತಯ್ಯ. ಈ ರೀತಿಯಾಗಿ ಇಂಥ ವಿಚಾರಗಳನ್ನ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ನಾವು ಜೀವನವನ್ನ ಕಟ್ಟಿಕೊಂಡ್ವಿ ಅಂತ ಕೇಳಿದ್ರ ನಮ್ಮ ಬದುಕು ಬದಲಾವಣೆ ಆಗಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥೈಸಿಕೊಳ್ಳಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇಂಥ ಒಂದು ಮೌಢ್ಯ ಮುಕ್ತ ಬದುಕಿಗಾಗಿ ಇಂಥ ವಿಚಾರಗಳನ್ನ ನಿಮ್ಮ ಸಿಂಧನೂರು ಪಟ್ಟಣದಲ್ಲಿ ಎಲ್ಲಾ ಸಂಘಟನೆಯವರು ಕೂಡಿಕೊಂಡು ಇದನ್ನ ದಿನ ಮಾಡತಕ್ಕಂತ ಘನ ಕಾರ್ಯ ನಾವೆಲ್ಲ ವಾಟ್ಸಾಪ್ ಮುಖಾಂತರ ನೋಡ್ತೀವಿ. ನಮ್ಮ ಕೆರೆಪ್ಪ ಗೌಡ್ರು, ನಮ್ಮ ಬಾದರ್ಲಿ ಬಸನಗೌಡ್ರು ಇವರೆಲ್ಲರೂ ದಿನ ಹಾಕ್ತಿರ್ತಾರ. ನಮಗ್ ಖುಷಿ. ಯಾಕಂತ ಕೇಳಿದ್ರ ಇವತ್ತ ನಮ್ಗ ಈ ಸಂಘಟನೆಗಳು ಇಂಥ ಕೆಲಸವನ್ನ ನಾವು ಮಾಡ್ತಿದ್ದಾರಲ್ಲಪ್ಪ. ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ನಮ್ಮ ಭಾಗದಲ್ಲಿ ಕೂಡ ಇದು ಅವ್ಯಾವತವಾಗಿ ನಡೆದ ಇದೆ. 2 ಗ್ರಾಮದಲ್ಲಿ, ಸಣ್ಣ ಪುಟ್ಟ ಗ್ರಾಮ ಗುಳೆ ಗ್ರಾಮದಲ್ಲಿ, ಮರ್ಕಟ್ಟ ಗ್ರಾಮದಲ್ಲಿ ಕೂಡ ನಡ್ತಾ ಇದೆ. ಹಾಗಾಗಿ ಇಂತಹ ವಿಚಾರಗಳನ್ನು ನಾವು ಮೈಗೂಡಿಸಿಕೊಂಡು ನಮ್ಮ ಬದುಕನ್ನ ಬದಲಾವಣೆ ತಂದುಕೊಳ್ಳುವುದಕ್ಕಾಗಿ ಹೊರತಾಗಿ ಇದು ಮೌಢ್ಯ ಮುಕ್ತ ಇದು ಮತ್ತೆ ಅದು ಬಹುಶಃ ಅದನ್ನ ಎಲ್ಲರೂ ಕರಗತ ಮಾಡಿಕೊಂಡ್ರು ಒಳ್ಳೇದು, ತಪ್ಪಂತೂ ಅಲ್ಲ. ಆದ್ರ ಈ ರೀತಿಯಾಗಿ ಇದನ್ನ ಬದಲಾವಣೆಗೋಸ್ಕರ ನಾವು ಬದುಕಿಗಾಗಿ ಮೌಢ್ಯ ಮುಕ್ತ ಬದುಕಿಗಾಗಿ ಇಂಥ ಕಾರ್ಯಕ್ರಮವನ್ನ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇಲ್ಲಿ ಮತ್ತೊಂದು ಮಾತು ಹೇಳ್ತಾರ, ಬಸವಣ್ಣವರು ಹೇಳ್ತಾರ, ಉದಯ ಮಧ್ಯಾಹ್ನ ಸಂಧ್ಯಾಕಾಲವ ನೋಡಿ ಮಾಡುವ ಕರ್ಮಿ ನೀ ಕೇಳ. ಉದಯವೆಂದೇನೋ ಶರಣಂಗೆ, ಮಧ್ಯಾಹ್ನವೆಂದೇನೋ ಶರಣಂಗೆ, ಅಸ್ತಮಾನವೆಂದೇನೋ ಶರಣಂಗೆ, ಮಹಾಮೇರುವಿನ ಮರೆಯಲ್ಲಿರ್ತು ತಮ್ಮ ನೆಲವ ನರಸುವ ಭಾವ ಭ್ರಮಿತರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಬಹಳ ಸೊಗಸಾಗಿ ಒಂದು ಸುಂದರವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತಾರ. ಬಹುಶಃ ಇದನ್ನ ಹೆಂಗ್ ಕೊಡ್ತಾರೆ ಅಂತ ಕೇಳಿದ್ರ ನಾವು ಕಲ್ಪನೆ ಮಾಡ್ಕೊಂಡಿವಿ. ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಉದಯ ಅಂತೀವಿ, ಮಧ್ಯಾಹ್ನ ಅದು ಹೊತ್ತು ಸುಮಾರಪ್ಪ ಅಂತೀವಿ, ಸಾಯಂಕಾಲ ಸಂಧ್ಯಾಕಾಲಪ್ಪ ಅಂತೀವಿ. ಹಂಗ ಆ ಮಾಡ್ತಕ್ಕಂಥ ಕರ್ಮಿ ನೀ ಕೇಳ ಅಂತಾರ ಅವರು. ಕರ್ಮಿ ನೀ ಕೇಳ, ಉದಯವೆಂದೇನೋ ಶರಣಂಗೆ, ಮಧ್ಯಾಹ್ನವೆಂದೇನೋ ಶರಣಂಗೆ, ಅಸ್ತಮಾನವೆಂದೇನೋ ಶರಣಂಗೆ, ಮಹಾಮೇರುವಿನ ಮರೆಯಲ್ಲಿರ್ದು. ಮಹಾಮೇರು ಅಂತ ಹೇಳಿದ್ರ ಆ ಮೇರು ಪರ್ವತ ಏನೈತಲ್ಲ, ಆ ಮೇರು ಪರ್ವತದ ತಡಿಯಾಗಿ ನಿಂತ್ಕೊಂಡಾನಂತೆ ಒಬ್ಬವ, ನಿಂತ್ಕೊಂಡು ತನ್ನ ನೆಲ ಹುಡ್ಕಾಡಕತ್ತಾನಂತೆ. ಈಗ ಯಾಗ ಒಂದು ಸುಂದರವಾಗಿರ್ತಕ್ಕಂಥ ಗಿಡ, ಆ ಗಿಡದ ಬುಡಕ್ಕೆ ನಿಂತ್ಕೊಂಡಿವಿ ನಾವು. ಆ ಗಿಡದ ಬುಡಕ್ಕೆ ನಿಂತ್ಕೊಂಡಾಗ ನಮ್ಮ ನೆಲ ನಮಗ್ ಕಾಣಕ್ ಸಾಧ್ಯ ಐತೇನ? ಇಲ್ಲ. ಹಂಗ ಮಹಾಮೇರುವಿನ ಮರೆಯಲ್ಲಿರ್ದು ತಮ್ಮ ನೆಲವ ನರಸುವ ಭಾವ ಭ್ರಮಿತರ ಮೆಚ್ಚ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಈ ರೀತಿಯಾಗಿ ಇಷ್ಟು ನಾವು ಮೌಢ್ಯ ವಿಚಾರವನ್ನ ಕೈ ಬಿಡಬೇಕು ಅನ್ನುವಂತ ಕಾರಣಕ್ಕಾಗಿ ಇಂಥ ವಿಚಾರವನ್ನ ಇಲ್ಲಿ ನಡೆಸಿಕೊಂಡು ಬರತಕ್ಕಂಥದ್ದು ಸರ್ವ ಸಾಮಾನ್ಯ ಶ್ರೇಷ್ಠ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಳಬೇಕಾಗಿದೆ ಬಂಧುಗಳೇ.
ಹಾಗಾಗಿ ಇದಕ್ಕ ಸಮಾನವಾಗಿ ನಮಗ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೂಡ ಸುಂದರವಾಗಿರ್ತಕ್ಕಂಥ ಒಂದು ವಚನವನ್ನು ಕೂಡ ಅವರು ನಮಗ ಸಂದೇಶ ಕೊಡ್ತಾರ. ಏನು ಕೊಡ್ತಾರಂತ ಕೇಳಿದ್ರ, ಬಹುಶಃ ಈ ಒಂದು ತಿಂಗಳ ಪರ್ಯಂತರ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕ ತಾಯಂದ್ರು ಕರಿತಿರ್ತಾರ, ಅಣ್ಣಂದ್ರು ಕರಿತಿರ್ತಾರ, ಮೌಢ್ಯ ಮುಕ್ತ ಬದುಕಿಗಾಗಿ ಕಾರ್ಯಕ್ರಮ ಐತೆ ಬರ್ರಿ ಹೋಗೋಣಂತ ಕರೆದ್ರ, ಈಗ ಮರಿ ತಿಂಗಳ ತನ ಐತೆ ಹೇಳ, ನಾಳೆ ಹೋದ್ರು ಬರ್ತ, ನಾಳೆ ನಾಡ್ದೋಗಂಬಿಡು. ಈ ರೀತಿಯಾಗಿ ಇಷ್ಟು ಉದಾಸೀನ ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥವ್ರು ಕೂಡ ನಮ್ಮ ಮಧ್ಯದಲ್ಲಿ ಇದಾರ. ಅದಕ್ಕ ಅಂತವ್ರಿಗೆ ಹೇಳ್ತಾರ, ಅವರು ಏನ್ ಹೇಳ್ತಾರಂತ ಕೇಳಿದ್ರ, ಇಂದು ನಾಳೆ ಎನ್ನದೆ ಈಗಲೇ ಸುಕೃತವಳೆ ಮುಂದಾವ ಗಳಿಗೆಗೆ ಏನೇನಾಗುದೋ ಮನುಜ. ನೋಡ್ರಿ, ಬಹುಶಃ ನಾವು ಉದಾಸೀನ ಮಾಡಿ ನಾಳೆ ಹೋದ್ರು ಬರ್ತು ಬಿಡು, ನಾಡ್ದೋದ್ರು ಬರ್ತು ಬಿಡು ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸುವಲ್ಲ. ಹಾಗಾಗಿ ಅಂತವರಿಗೆ ಈ ಮಾತು, ಇಂದು ನಾಳೆ ಎನ್ನದೆ ಈಗಲೇ ಸುಕೃತವಡೆ. ಸುಕೃತವಡಿ ಅಂದ್ರೆ ಪಡಿ, ಇದು ಪುಣ್ಯ. ಇದು ಈ ಪುಣ್ಯನ ಗಳಿಸಿಕೊಳ್ತಕ್ಕಂಥದ್ದು. ಮುಂದಾವ ಗಳಿಗೆಗೆ ಏನೇನಾಗುದೋ ಮನುಷ್ಯ, ಮುಂದೆ ಗೊತ್ತಿಲ್ಲ ನಮಗ, ನಾಳೆ ಮಾಡ್ತಾರಂತ ಕೇಳಿದ್ರ ಅವ್ರು ಉದಾಹರಣೆ ಕೊಟ್ಕಂತ ಹೋಗ್ತಾರೆ. ಏನ್ ಉದಾಹರಣೆ ಕೊಡ್ತಾರಂತ ಕೇಳಿದ್ರ, ತನುವೇನು ಶಾಶ್ವತವೇ, ನಾಳೆ ಕೇಳಂಬಿಡು ಅಂತಂದು ನೀನು ಉದಾಸೀನ ಮಾಡಿ ಬಿಟ್ಟಿ ಅಂತ ಕೇಳಿದ್ರ ನಾಳೆ ತನ ನೀನ್ ಇರ್ತಿ ಅನ್ನೋದು ಗ್ಯಾರಂಟಿ ಐತಿ ನಿನಗೆ? ಇಲ್ಲ, ಗ್ಯಾರಂಟಿನೇ ಇಲ್ಲ. ಹೆಂಗಂತ ಕೇಳಿದ್ರ, ಇದಕ್ಕೆ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತ, ಪೌರಾಣಿಕ ಕಲ್ಪನೆದ ಕಥೆ. ಯಾವ ಪಾಂಡವರ ಆಸ್ಥಾನದಲ್ಲಿ ಧರ್ಮರಾಜ ರಾಜ್ಯಭಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಭಿಕ್ಷುಕ ಬಂದಂತೆ. ಭಿಕ್ಷುಕ ಬಂದು ಹೋಗಿ ಧರ್ಮರಾಜಗ ಹೋಗಿ ಭೇಟಿ ಆಗಿ ಭಿಕ್ಷಾಂದಿ ಅಂತ ಕೇಳಿದ್ನಂತೆ. ಅವನಿಗೆ ಆ ಭಿಕ್ಷುಕಗೆ ನಾಳೆ ಬಾ ಅಂದಂತೆ ಧರ್ಮರಾಜ. ಭೀಮ ದ್ವಾರ ಪಕ್ಕದಾಗ ಕುಂತ್ಕೊಂಡಿದ್ದ, ಅದನ್ನ ನೋಡಿದ ಹೋಗ್ತಾನ, ಹಂಗ ಹೋಗಿತ್ತ, ಬರ್ತಾನ, ಬರಕೆಯಲ್ಲಿ ಬಂದಲ್ಲ, ಯಾಕೆ ಬಂದಿದ್ದಿ ಅಂತಂದು ವಾಳಿ ಹೋಗೋ ಹೊತ್ತ ಕೇಳ್ತಾನ. ಹಿಂಗ ಭಿಕ್ಷೆ ಬೇಡಕ್ ಬಂದಿದ್ದೆ, ಮತ್ ಏನಂದ, ನೀಡಿದ್ ನಾನಿಲ್ಲ, ಇಲ್ಲ ನಾಳೆಗೆ ಬಾ ಅಂತ ಹೇಳ್ಯಾನ ಅಂತಂದು ಆ ಪಾಪ ಭಿಕ್ಷುಕ ಈ ವಿಚಾರವನ್ನ ಭೀಮನ ಮುಂದೆ ಹೇಳ್ತಾನ. ಆ ಆಸ್ಥಾನದಾಗ ಏನಿತ್ತು ಅಂತ ಕೇಳಿದ್ರ, ಒಂದು ನಗಾರಿ ಕಟ್ಟಿರ್ತಾರೆ, ನಗಾರಿ. ಆ ನಗಾರಿ ಬಡಿದ್ರ ಆಶ್ಚರ್ಯಕರವಾಗಿರ್ತಕ್ಕಂಥ ಸುದ್ದಿ ಜನರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಆ ನಗಾರಿ ಬಡಿದ್ರ ಅಲ್ಲಿರ್ತಕ್ಕಂಥ ಜನರು ಎಲ್ಲರೂ ಕೂಡ ಕೂಡ್ಬೇಕಂತಲ್ಲಿ. ಹಂಗ ನಾಳೆಗೆ ಬಾ ಅದಂತ ಹೇಳ್ಯಾನ ಧರ್ಮರಾಜ ಅನ್ನೋ ಸುದ್ದಿ ಕೇಳಿದಗಟ್ಲೆ ಹೋಗಿ ನಗಾರಿ ತಾಣ ಬಡ್ದಂತಿ ಭೀಮ. ಆವಾಗ ಧರ್ಮರಾಜಗ ಒಂಥರ ವಿಸ್ಮಯ ಆಗ್ಬಿಡ್ತಂತೆ, ಏನಿದು ನನ್ನ ಆಜ್ಞೆ ಇಲ್ದನ ನಗರಿ ಪಡ್ತಾರಲ್ಲ, ಏನಿದು ಅಂತ ತಿಳ್ಕೊಂಡು ಎಲ್ಲರೂ ಗಾಬರಾಸಿ ಬಂದು ಕೇಳ್ತಾರ. ಅಲ್ಲಿ ಯಾರು ನಗರಿ ಹೊಡಿಸಿದವರು? ಭೀಮ ಹೇಳ್ತಾನಂತೆ, ನಾನ ಹೊಡಿಸಿನಪ್ಪ ಅಂತಾನಂತೆ. ಯಾಕೆ ಕಾರಣಕ್ಕೆ ಹೊಡಿಸಿದಪ್ಪ? ಆ ಭಿಕ್ಷುಕ ಬಂದಾಗ ನಾಳೆಗೆ ಬಾ, ನಾಳೆ ಕೊಡ್ತಾನಂತೆ ಹೇಳಿದಲ್ಲಪ್ಪ, ನಮ್ಮಣ್ಣ ನಾಳೆ ತನ ಇರ್ತಾನಲ್ಲ ಅನ್ನುವಂತ ಖಾತ್ರಿಯಾಗಿ ನಾನು ಹೊಡಿಸಿ ನೋಡಂತಾನಂತೆ. ಅಂದ್ರೆ ಇದ್ರ ಅರ್ಥ ಏನಂತ ಕೇಳಿದ್ರ, ತನುವೇನು ಶಾಶ್ವತವೇ, ನಾಳೆ ತನ ನಾವು ಇರ್ತೀವಿ ಅನ್ನುವಂಥದ್ದು ಏನಾರ ಗೊತ್ತೈತೆ ನಮಗ? ಇಲ್ಲ. ಹಾಗಾಗಿ ನಿಜಗುಂಡ್ರು ಅದನ್ನ ಹೇಳ್ತಾರ, ತನುವೇನು ಶಾಶ್ವತವೇ ಮನಕ್ಕೆ ನಿಶ್ಚಲ ವಿಹುದೇ. ನೋಡ್ರಿ, ಈ ಮನಸ್ಸಿಗೆ ನಾಳೆ ಕೇಳ್ಬೇಕನ್ನೋದು ಐತೇನಪ್ಪ ಏನಾರ? ಇವತ್ತು ಹೆಂಗ ಎಲ್ಲ ಹೋಗ್ಬರ್ರಿ ನಾಳೆ ಅಂದಲ್ಲ, ಮತ್ ನಾಳೆ ದಿನ ಏನನ್ನೋದನ್ನ ಅದು ಮನಸ್ಸು. ಅದಕ್ಕ ಯಾವಾಗಲೂ ಕೂಡ ಈ ಒಳ್ಳೆಯ ವಿಚಾರಗಳನ್ನ ಕ್ಷಣ ತಡೆದ್ರೆ ಗುಣ ಕೆಡ್ತಾವಂತೆ, ಕ್ಷಣ ತಡೆದ್ರೆ ಗುಣ ಕೊಡ್ತಾವಂತೆ. ಇಲ್ಲಿ ತಡ ಮಾಡದೆ ಮಾಡ್ತಕ್ಕಂಥದ್ದು ಯಾವುದಂತ ಕೇಳಿದ್ರ ಭಾವಹರಣ ಅಂತ ಹೇಳ್ತಾರೆ. ನಿಜಗುಂಡ್ರು ಹೇಳ್ಕೊಂತ ಬರ್ತಾರ, ಈ ಹುಟ್ಟು ಸಾವುದ ಬಿಡುಗಡೆಯನ್ನ ಪಡಿಬೇಕಾಗಿತ್ತಂದ್ರೆ ಅದಕ್ಕೆ ತಡನ ಮಾಡಬಾರ್ದಂತೆ. ಹಾಗಾಗಿ ಇಲ್ಲಿ ತನುವೇನು ಶಾಶ್ವತವೇ ಮನಕ್ಕೆ ನಿಶ್ಚಲವಿವುದೇ ಧನವು ಕುಲಗಿರಿ ಅಂತಾರ. ಧನ ಅಂದ್ರೆ ಸಂಪತ್ತು. ಈಗ ನೋಡ್ರಿ, ಬಹುಶಃ ನಾನು ಇದನ್ನ ಮಾಡೋ ಹೊತ್ನಾಗ ವೀರಭದ್ರಪ್ಪಣ್ಣಗ ಏನಪ್ಪ ಇದು ಏನ್ ತಿಳಿ ಕಿಡ್ಸಂತೀವೋ ಮರ ನೀನ್ ಅಂತದ್ ಯಾವಾಗ ನಾನು ಇವತ್ತು ಇದು ಸ್ಮಾರಕ ಆಗಿ ಉಳಿತು. ಕಾರಣ ಏನಂತ ಕೇಳಿದ್ರ, ಬಹುಶಃ ನಿಮ್ಗೆಲ್ಲರ ಸಹಕಾರ ಇರಬಹುದು, ನಾ ಇಲ್ಲ ಅಂತ ನನಗಿಲ್ಲ, ಅಣ್ಣೊಬ್ಬನ ಮಾಡ್ಯಾನಂತ ನನಗಿಲ್ಲ. ಆದ್ರ ಇವತ್ ಏನಾದ್ರೂ ಆತ ಮುಂದರ ಮಾಡಲಿಲ್ಲ ಅಂದ್ರ ಇದನ್ನ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಮಾಡಕ್ ಸಾಧ್ಯ ಇದ್ದಿಲ್ಲ. ಇದನ್ನ ಗಂಟಾ ಘೋಷವಾಗಿ ಹೇಳ್ತೀನಿ.
ಆತ ಎಷ್ಟು ಅಪನಿಂದೆಗಳನ್ನ ಸಹಿಸಿಕೊಂಡಾನ, ಎಷ್ಟು ತ್ಯಾಗ ಮಾಡ್ಯಾನ ಅನ್ನುವಂಥದ್ದು ನಮಗೆಲ್ಲ ಗೊತ್ತೈತಿ. ಹಾಗಾಗಿ ಇಂಥ ವಿಚಾರಗಳನ್ನ ಆತ ಮನದುಂಬಿ ಮಾಡತಕ್ಕಂತ ಒಬ್ಬ ಸಾಮರ್ಥ್ಯ ಉಳ್ಳಂತ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೃದಯ ತುಂಬಿ ಹೇಳ್ಬೇಕಾಗಿದೆ. ಹಾಗಾಗಿ ಧನವು ಕುಲಗಿರಿಯೇ. ಇವತ್ತು ಸಾಕಷ್ಟು ಸಂಪತ್ತು ಗಳಿಸ್ಯಾರ, ಆದ್ರ ಆ ಸಂಪತ್ತನ್ನು ಸದ್ವಿನಿಯೋಗ ಮಾಡಬೇಕಾಗಿತ್ತು ಅಂತ ಕೇಳಿದ್ರ ಬಹುಶಃ ತಂದು ಏನು ಹಾಕಿ ಮಾಡಿಲ್ಲ. ಆದ್ರ ಆತ ಹೆಗಲಿಗೆ ಚೀಲ ಹಾಕೊಂಡು ಅಂಗಡಿ ಹೊಲ ಸಂಘಟನೆ ಮಾಡಿ ಭಿಕ್ಷಾಟನೆ ಮಾಡಿದ್ನಲ್ಲ. ಯಾರು ಮಾಡಿದ್ವಿ ನಾವ್ ಈ ಕೆಲಸನ? ಬಹುಶಃ ಅಧಿಕಾರ ಸಿಕ್ಕ ಮೇಲೆ ಅದು ನಾನ ಮಾಡಿನೇನು ಅಂತ ಭಾವ ಬರ್ತೈತೆ. ಅದಕ್ಕೆ ಮೂಲ ಕಾರಣಕರ್ತರು ಯಾರಿದ್ದಾರೆ ಅನ್ನುವಂಥ ತಿಳುವಳಿಕೆಯನ್ನ ಇವತ್ತು ನಾವೆಲ್ಲರೂ ಕೂಡ ಪ್ರಜ್ಞಾಪೂರ್ವಕವಾಗಿ ತಿಳ್ಕೊಳ್ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಧನವು ಕುಲಗಿರಿಯೇ, ಎತ್ತವು ಅಭಂಗಮಯವೇ, ವನತಿ ಅನುಕೂಲಿನಿಯೇ. ನೋಡ್ರಿ, ಇವೆಲ್ಲ ಒಂದೊಂದ ಪ್ರಶ್ನೆ ಮಾಡ್ಕೊಂತ ಹೋಗ್ಬಿಟ್ಟಂದ್ರ ನನ್ನ ಹೆಂಡತಿ ಬಹಳ ನನ್ನ ಮೇಲೆ ಪ್ರೀತಿ ಅದಳ, ನನಗೆ ಬಹಳ ಸಹಧರ್ಮಿಣಿಯಾಗಿ ನನಗೆ ಕೈ ಜೋಡಿಸ್ತಾಳ. ಯಾವಾಗ ಕೈ ಜೋಡಿಸ್ತಾಳ, ಯಾವಾಗ ಕೈ ಕೊಡ್ತಾಳ ಗೊತ್ತಿಲ್ಲ. ಆದ್ರ ಅನುಕೂಲಿನಿ ಅಂತ ಹೇಳ್ತಾರ. ಇವತ್ತು ಮನಸ್ಸು ಚಲೋ ಇರ್ತೈತ, ಚಲೋ ಇರ ಅಂತಾಳ. ನಾಳೆ ಇದಕ್ಕೆ ಏನಾರ ವ್ಯತಿರಿಕ್ತ ವಿರುದ್ಧ ಆತಂದ್ರ ನಿನಗೆ ತೆಲಿಗಿಲಿ ಕಟ್ಟತ್ತಾನ ಬಿಡು, ಅಲ್ಲೇನಕ್ಕೆ ಅಂತಂದ್ರ ಮುಗೀತು ನಮ್ಮ ಕೆಲಸ. ಹಾಗಾಗಿ ಒಂದು ಸಮಯ ಇದು. ಈ ಸಮಯ ಬಂದಂತ ಸಂದರ್ಭದಲ್ಲಿ ನಾವಿಷ್ಟು ಮೌಢ್ಯ ಮುಕ್ತ ಬದುಕಿಗಾಗಿ ನಾವು ಜೀವನವನ್ನ ಸವಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಬಹುಶಃ ನನಗ ಚಂದ್ರೇಗೌಡರು ಒಂದು ಅರ್ಧ ತಾಸು ಮಾತಾಡ್ರಿ ಅನ್ನುವಂತ ಮಾತನ್ನ ನಮ್ಗೆ ಮೊದಲಿಗೆ ನನಗೆ ಫೋನ್ ಮುಖಾಂತರ ಸಂದೇಶ ಕೊಟ್ಟಾರ. ಬಹುಶಃ ನಮ್ದು ಹೆಚ್ಚಾಗೈತೆ ಏನೋ ಗೊತ್ತಿಲ್ಲ. ಆದ್ರ ಇಲ್ಲಿ ವಿಚಾರ ಏನು ಅಂತ ಕೇಳಿದ್ರ, ಈ ಸಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರ್ದು. ಅದಕ್ಕೆ ನಿಜಗುಂಡ್ರೆ ಹೇಳ್ತಾರ, ಏನ್ ಹೇಳ್ತಾರೆ ಅಂತ ಕೇಳಿದ್ರ, ಆ ಹದ ತಪ್ಪಿದೊಡೆ ಎಂತು ತಪ್ಪವಿವು ದೇಹಿಗಳಿಗೆ ನೋಡು ರಮಣೆ ಅನ್ನುವಂಥದ್ದನ್ನ ಇಲ್ಲಿ ಹಂಗ ಗಂಡ ಹೆಂಡತಿಗೆ ಬೋಧೆ ಮಾಡ್ತಾನಲ್ಲ, ಹಂಗ ಶಿಷ್ಯನಾಗಿರ್ತಕ್ಕಂಥವನಿಗೆ ಗುರುಗಳು ಬೋಧೆ ಮಾಡ್ತಕ್ಕಂಥ ಪರಿ ಇದು. ಆ ಹದ ತಪ್ಪಿದೊಡೆ ಇಂತು ತಪ್ಪವಿವು ದೇಹಿಗಳಿಗೆ. ಇಲ್ಲಿ ಸದ್ಗುರುನಾಥ ಶಿಷ್ಯರನ್ನು ಉಪದೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಪದಗಳು ಇವೆಲ್ಲ. ರಮಣೆ ಏನ್ ತಪ್ಪವಪ್ಪ ಅಂತ ಕೇಳಿದ್ರ, ಇಲ್ಲಿ ಒಳ್ಳೆ ವಿಚಾರ ನಡೆದೈತಲ್ಲ, ಈ ಒಳ್ಳೆ ವಿಚಾರವನ್ನ ನಾವು ಸದುಪಯೋಗ ಮಾಡಿಕೊಳ್ಳಂತ ಕೇಳಿದ್ರ ಇದು ಸಿಗೋದಿಲ್ಲ. ಮತ್ತೆ ಒಳ್ಳೆ ನಾವು ಮನುಷ್ಯರಾಗಿ ಜನ್ಮ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ನಮ್ಮ ಶರಣ ಸಿದ್ಧಾಂತ. ಆದಾಗ್ಯೂ ಕೂಡ ನಾವು ಈ ಬಂದಿರತಕ್ಕಂಥ ಜನ್ಮದಲ್ಲಿ ನಮ್ಮ ಸ್ವರೂಪ ಜ್ಞಾನವನ್ನ ನಾವು ಮಾಡಿಕೊಳ್ಬೇಕಾಗಿದಲ್ಲ. ಅದಕ್ಕೆ ಅವ್ರು ಉದಾಹರಣೆ ಕೊಟ್ಟಂತ ಹೋಗ್ತಾರ. ಆ ಹದ ತಪ್ಪಿದೊಡೆ ಇಂತು ತಪ್ಪವಿವು ದೇಹಿಗಳಿಗೆ ನೋಡು ರಮಣೆ ಅನ್ನುವಂತ ಮಾತನ್ನ ಹೇಳ್ತಾರ. ಮದುವೆಯ ಕಾಲೋಚಿತಿ ದಿನಿವಾತು ಉದಾಹರಣೆ ಕೊಡ್ತಾರೆ ಇವರು. ಮದುವೆಯ ಕಾಲೋಚಿತಿ ದಿನಿವಾತು, ಮದುವೆ ಸಂದರ್ಭದಲ್ಲಿ ಬಹುಶಃ ನನ್ನ ಮಕ್ಕಳ ಕಲ್ಯಾಣ ಮಹೋತ್ಸವ ಮಾಡೋ ಹೊತ್ನ್ಯಾಗ ನಮ್ಮ ಗಂಗಮ್ಮ ತಾಯಿಯವರು, ನಮಗೆ ದೇವಮ್ಮಕ್ಕ, ಇವರೆಲ್ಲರೂ ಇಷ್ಟು ಪ್ರೀತಿಯಿಂದ ನನ್ನ ಮಕ್ಕಳಿಗೆ ಅರಿಶಿಣ ಹಚ್ಚುವ ಹೊತ್ನ್ಯಾಗ ಒಬ್ಬರಿಗೊಬ್ಬರು ತಾವು ಹಚ್ಕೊಂತಿದ್ರು, ಬೇಕಾದವ್ರಿಗಿನ್ನು ತಮಗೆ ಬೇಕಾದವರಿಗೆ ಖುಷಿ ಪಟ್ರು ಹಚ್ಕೊಂಡು. ಅದನ್ನ ಮತ್ತೆ ಇವಾಗ ಬರ್ತವಲ್ಲ, ಇವಾಗ ಹಚ್ಚಕ್ ಬರ್ತೈತೆ ಏನಾರ ಬರೋದಿಲ್ಲ. ಅದು ಒಂದು ಸಮಯ ಅದು. ಅದಕ್ಕೆ ಮದುವೆಯ ಕಾಲೋಚಿತಿ ದಿನಿವಾತು ಅಂದ್ರ ಅಂತ ಸಂದರ್ಭದಲ್ಲಿ ಮಾತ್ರ ಅದನ್ನ ನಾವು ಹಚ್ಚಕ್ಕೆ ಬರ್ತತ ಅರಿಶಿನ. ಮತ್ತೆ ಬೇರೆ ಸಮಯದಾಗ ಅದು ಬರೋದಿಲ್ಲ. ಅದು ಒಂದು ಸಮಯದಾಗ ಅದನ್ನ ಬಳಕೆ ಮಾಡಬೇಕು. ಉದಾಹರಣೆ ಕೊಡ್ತಾರೆ ಇವರು. ಸುದತಿಯ ಸತ್ಕಲೆ. ಈಗ ಈ ನಮ್ಮ ತಂಗಿಯರು ಇವ್ರು ಏನೈತಲ್ಲ, ವಯಸ್ಸಿಗೆ ಬರ್ತಾರಲ್ಲ, ಋತುಮತಿ ಅನ್ನುವಂಥದ್ದು ಅದು ಒಂದು ನೈಸರ್ಗಿಕ ಕ್ರಿಯೆ. ಅದು ಆ ನೈಸರ್ಗಿಕ ಕ್ರಿಯೆ ಒಂದು ಸಲ ಆಯ್ತು ಅಂತ ಕೇಳಿದ್ರ ಆಯ್ತದ, ಮುಗಿದ್ದು. ಮದುವೆಯ ಕಾಲೋಚಿತಿ ದಿನವಾತು ಸುದತಿಯ ಸತ್ಕಲೆ. ಕನಸಿನೋಳು ಉದಿಸಿದ ಸಿರಿ. ನೋಡ್ರಿ, ಕನಸಿನೋಳು ಉದಿಸಿದ ಸಿರಿ ಅನ್ನುವಂಥದ್ದು ಕೂಡ ಐತಲ್ಲ, ಬಹಳ ಮಾರ್ಮಿಕವಾಗಿರ್ತಕ್ಕಂಥದ್ದು. ಇದನ್ನೊಂದು ಹೇಳಿ ನನ್ನ ಮಾತನ್ನ ನಾನು ಮೊಟಕುಗೊಳಿಸ್ತೀನಿ. ಹಿಂಗ ಇಂಥ ಸಿಂಧನೂರು ಪಟ್ಟಣದಾಗ ಇಬ್ರು ಗಂಡ ಹೆಣ್ತಿರ್ತಾರ. ಬಹಳ ಶ್ರೀಮಂತರು ಇರ್ತಾರೆ ಮೊದಲಿಗೆ.
ಇದು ಸಿರಿತನ ಬಡತನ ಅನ್ನುವಂಥದ್ದು ಯಾವ ಕೂಡ ಶಾಶ್ವತವಲ್ಲ. ಇವು ಕತ್ತಲ ಬೆಳದಿಂಗಳ ಹೆಂಗ ಒಂದು ದಿವಸದಾಗ 12 ತಾಸು ಹಗಲಿ 12 ತಾಸು ರಾತ್ರಿ. ಹಾಗಾಗಿ ಇದು ಕತ್ಲ ಬೆಳದಿಂಗಳ ಹೆಂಗ ಒಂದು ದಿನದಾಗನ ಬದಲಾವಣೆ ಆಕತ್ತಲ್ಲ, ಹಂಗ ಒಂದು ಜೀವನದಾಗ ಕೂಡ ಶ್ರೀಮಂತರು ಇದ್ದವರು ಅವ್ರಿಗೆ ಏನೋ ಒಂದಿಷ್ಟು ಆರ್ಥಿಕ ಹಿನ್ನಡೆ ಆಕತ್ತ, ಬಡತನ ಅನ್ನುವಂಥದ್ದು ಬರ್ತತ. ಎಂಥ ಬಡತನ ಅಂತ ಕೇಳಿದ್ರ ಒಟ್ಟಿಗೆ ಊಟ ಇರ್ಲಾರ್ದೆ ಇರ್ತಕ್ಕಂಥ ಒಂದು ಬಡತನ ಬರ್ತತ್. ಬಹಳ ಕಷ್ಟ. ಬಹುಶಃ ಸಾಮಾನ್ಯ ಬಡತನದಾಗ ಇದ್ದವ್ರಿಗೆ ಐತಲ್ಲ ಅದೇನ್ ದೊಡ್ಡ ಆಗೋದಲ್ಲ ಬದುಕೋದು. ಯಾಕಂತ ಕೇಳಿದ್ರ ಅದು ಅವ್ರಿಗೆ ಅಲ್ಲೇ ಮನದಂಟಾಗಿರ್ತತ. ಅವರು ಇಲ್ಲ ಅಂತ ಕೇಳಿದ್ರ ಏನು ಈಗ ಕೊಡೋ ಮರ ಇವತ್ತು ಬಂದು ನಾನು ಉಡಿಸ್ತೀನಿ, ದುಡಿತೀನಿ, ಮಾಡ್ತೀನಿ ಅನ್ನುವಂಥ ಧೈರ್ಯ ಇರ್ತತ. ಹೋಗಿ ಕೇಳ್ತಾರ, ತಗೊಂಬಂದ್ ಮಾಡ್ತಿರ್ತಾರ. ಆದ್ರ ಇವರು ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವರು ಯಾರು ಹೋಗಿ ಕೇಳಕ್ ಮನಸ್ಸನ್ನು ಆಗ್ತಿರ್ಗಿಲ್ಲ. ಮತ್ತೆ ಬೇಡದಕ್ಕೂ ದೂರ ಮಾತು ಹಿಂಗ ಜೀವನ ಮಾಡ್ತಿರ್ತಾರ. ಮಾಡಿದಾಗ ಒಂದು ದಿವಸ ಪಾಪ ಒಂದೊಂದು ಟೈಮ್ನಾಗ ಅವ್ರು ನೀರು ಕುಡ್ದು ಮಕ್ಕಂದಿರ್ತಾರ. ಒಂದು ದಿವಸ ಆ ಯಜಮಾನಗ ಏನು ಬೀಳುತ್ತಂತ ಕೇಳಿದ್ರ ರಾತ್ರಿ ಸ್ವಪ್ನ ಬೀಳ್ತತ. ಒಂದು ಸ್ವಪ್ನ. ಆ ಸ್ವಪ್ನ ಬಿದ್ದೋದ್ಮ್ಯಾಗ ಆ ಸ್ವಪ್ನದಾಗ ಆಗಿರ್ತಾನ್ರಿ ಅವ ಏನಾಗಿರ್ತಾನಂತ ಕೇಳಿದ್ರೆ ದೊಡ್ಡ ಶ್ರೀಮಂತ ಆಗಿರ್ತಾನ. ಅವನು ದೊಡ್ಡ ಶ್ರೀಮಂತ ಆಗಿರ್ತಾನ. ತಾನು ಮತ್ತೆ ಬಡ್ಡಿ ಸಾಲ ಕೊಟ್ಟಿರ್ತಾನ. ಮತ್ತೆ ಬಡ್ಡಿ ತಗೊಂಡ್ ಹೋದಾವ, ಸಾಲ ತಗೊಂಡ್ ಹೋದಾವ. ಅವ ತಗೊಂಡ್ ಬಂದಿರ್ತಾನ. ಏನ್ ತಗೊಂಡ್ ಬಂದಿರ್ತಾನ? ಸಾವುಕಾರನ ಸಾಲ ಕೊಡ್ಬೇಕಂತ ತಿಳ್ಕೊಂಡು ಸುಮಾರು 2,000ನೋ 3,000ನೋ 4,000ನೋ ತಿಳ್ಕೊಂಡ. ಹಂಗ ಕಲ್ಪನೆ ಇದು. ಅವ ಹೇಳ್ತಾನ, ಸಾವುಕಾರ ಈ ವರ್ಷ ನಮ್ಗ ನೆಲ್ಗ ಬಾಳ ಕೈ ಕೊಟ್ಟು ಬಿಡ್ತೀರಿ, ರೋಗ ಬಂದು ಬಿಡಿತು, ದಾಮೆ ಬಂದು ಬಿಡಿತು, ಗಂಟಿ ಆಗಲಿಲ್ರಿ ಸಾವುಕಾರ, ಮಾಡಿದ ಖರ್ಚಿಗೆ ಆಗಲಿಲ್ಲ, ಹಸಲ್ ಮೇಲೆ ತೀರ್ಪು ಮಾಡ್ಕೊಂಡ್ಬಿಡ್ರಿ ಅಂತಂದು ಕೊಡಾಕ್ ಬಂದಾನ. ಇವ ಸಾವುಕಾರ ಸ್ವಪ್ನದಾಗ ನಡೆಗಿಲ್ಲವೆಲ್ಲ, ನಮಗೆಲ್ಲರೂ ಚುಪ್ತ ಮಾಡ್ಬೇಕು, ಬಡ್ಡಿ ಲೆಕ್ಕ ಮಾಡಿ ಚುಪ್ತ ಕೊಡ್ಬೇಕಂತಂದು ಇವ ಕೇಳ್ತಾನ. ಅವ ಅದನ್ನ ಕೇಳವ, ಇದನ್ನ ಹೇಳತ್ತ. ಅವ ಆಗ ನೇದಾಡವನ ಇಲ್ರಿ ಸಾವುಕಾರ, ತ್ರಾಸ ಐತಿ, ಈ ವರ್ಷ ಬಹಳ ತ್ರಾಸ ಐತಿ, ಸಿಟ್ಟು ಬಂದ್ಬಿಡ್ತತ. ಹೇ ಹೊಡ್ತೀನಿಲ್ಲ, ಏನಿದು ನಿಂದ ಹುಡುಗಾಟ ಅಂತ ತಿಳ್ಕೊಂಡು ಜಬರಿಸ್ಬಿಡ್ತಾನ. ಎಚ್ಚರಾಗಿಬಿಡ್ತ. ಎಚ್ಚರಾದಾಗ ನೋಡ್ತಾನ, ಸಾವುಕಾರಿಕೆನೂ ಇಲ್ಲ, ಸಾಲನೂ ಕೊಟ್ಟಿಲ್ಲ, ಕೊಡಕ್ ಬಂದವನು ಇಲ್ಲ. ಹೋಗಿ ಹೆಂಡತಿ ಮುಂದೆ ಹೇಳ್ತಾನ, ಏನೇ ಎಂತ ತಪ್ಪು ಮಾಡಿಬಿಟ್ಟು ನಾನು, ಬಹಳ ತಪ್ಪು ಮಾಡಿಬಿಟ್ಟು ನಾನು. ಏನ್ರಿ ಎಂತ ತಪ್ಪು ಏನ್ ಮಾಡಿರಿ ನೀವು ಅಂತಂದು ಆಯ್ಕೆ ಗಾಬರೇ ಕೇಳ್ತಾಳ ಹೇಳ್ತಿ. ಹಿಂಗ ಕನಿಷ್ಠಾಗ ಸಾವುಕಾರ ಆಗಿಬಿಟ್ಟಿದ್ವಿ, ಸಾಲ ಕೊಟ್ಟಿದ್ದೆ. ಪಾಪ ಸಾಲದಾವೇನೈತಲ್ಲ ನಮ್ಗಿಷ್ಟು ಬಡ್ಡಿ ಬಿಟ್ಟು ಹಸಲ್ಗಸಲ್ ತಗರಿ ಅಂತಂದು ಪಾಪ ಬಹಳ ಪೀಡ್ಸಕತ್ತಿದ್ದ. ಅವನಿಗೆ ಸಿಟ್ಟು ಬಂದು ಜಬರಿಸ್ಬಿಟ್ಟೆ. ಅವನು ಹೋಗ್ಬಿಟ್ಟ. ಇಲ್ಲ ಅಂತ ತಿಳ್ಕೊಂಡಾಗ ಹಣಿ ಗಡಿಸಂದ ಹೇಳ್ತಿ. ಏನ್ರಿ ನಿಮ್ಗ ಸ್ವಲ್ಪ ಬುದ್ಧಿ ಐತೆ ನಿಮ್ಗ? ಅಲ್ರಿ ಇಸ್ಕಂದಿದ್ ನಿಮ್ದು ಗಂಟೆ ಹೋಗತ್ತು. 2,000 ಇಸ್ಕಂದ್ರ ನಿಮ್ದು ಗಂಟೆ ಹೋಗತ್ರಿ ಅಂತಾಳಂತೆ ಆಯ್ತಿ. ನೋಡ್ರಿ, ಇವತ್ ಹಂಗ್ ಮಾಡ್ಬೇಡ್ರಿ. ಇವತ್ ಏನಾದ್ರು ಕೊಡಕ್ ಬಂದೆ ಅಂದ್ರ ಅವ ಏನ್ ಕೊಡ್ತಾನೆ ಕೊಟ್ಟಿದ್ದು ಇಸ್ಕೊಂಡ್ಬಿಡ್ರಿ ಅಂತಂದು ಹೇಳ್ತಾನಂತೆ ಆಯ್ಕೆ ಹೇಳ್ತಿ. ಮತ್ತೆ ಉಂಡು ಮನಸ್ಬೇಕಲ್ಲ, ಖಾತ್ರಿ ಆಗಿರ್ತದ. ಆಕಿಗೆ ಏನಾಗಿರ್ತದ ಖಾತ್ರಿ? ಇವತ್ತು ಹೆಂಗ ರಾತ್ರಿ ತಂದು ಕೊಡ್ತಾರ, ಮತ್ತೆ ಹೋಗಿ ಇಷ್ಟು ಉಣ್ಯಾಗ ಬ್ಯಾಳಿ ಬೆಲ್ಲ ಇಷ್ಟು ಎಣ್ಣೆ ಇವನ್ನೆಲ್ಲ ತಗೊಂಬಂದು ಹೋಳಿಗೆ ಮಾಡ್ತಾ ಇರ್ತೀರಿ. ಹೋಳಿಗೆ ಮಾಡಿ ಉಣಿಸಿ ಕೌದಿ ಮೇಲೆ ಕೌದಿ ಹಚ್ಚಿ ಮನಗಿಸ್ತಾಳಂತೆ. ಅದು ನಿನ್ನೆ ಬಿದ್ದು ಕನಸು ಇವತ್ತು ಬೀಳುತ್ತನ್ರಿ. ಇದು ಯಾಕೆ ಈ ಮಾತು ಹೇಳಕತ್ತೀನಂತ ಕೇಳಿದ್ರ, ನಿಜಗುಂಡು ಹೇಳ್ತಕ್ಕಂಥ ಮಾತು ಆ ಹದ ತಪ್ಪಿದೊಡೆ ಇಂತು ತಪ್ಪವಿವು ದೇಹಿಗಳಿಗೆ. ನಾವೆಲ್ಲ ದೇಹಿಗಳು, ನಾವೆಲ್ಲ ದೇಹಿಗಳು. ಈ ಶರೀರ ನಾಳೆಗೆ ಇರ್ತತ್ ಅನ್ನುವಂಥದ್ದು ಖಾತ್ರಿ ಇಲ್ಲ, ನಾಡ್ದಿರ್ತತ್ ಅನ್ನುವಂಥದ್ದು ಖಾತ್ರಿ ಇಲ್ಲ, ಮತ್ತೆ ನಾವು ಹುಟ್ಟಿ ಬರ್ತು ಅನ್ನೋಂಥದ್ದಕ್ಕೂ ಇಲ್ಲ. ಹಾಗಾಗಿ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ
ಕೇವಲ ನಾವು ಇದೇ ಶ್ರೇಷ್ಠ ಇದೇ ಸತ್ಯ ಅಂತ ತಿಳ್ಕೊಂಡು ಜೀವನ ಮಾಡಿದ್ರ ನಮಗ ಅದರಿಂದ ಜನ್ಮ ಸಾರ್ಥಕತೆ ಆಗೋದಿಲ್ಲ. ಹಾಗಾಗಿ ಇಂಥ ವಿಚಾರಗಳನ್ನ ಅನೇಕ ವಿಚಾರಗಳನ್ನ ನಿಜಗೊಂಡ್ರು ಇದೇ ರೀತಿಯಾಗಿ ಸರ್ಪಭೂಷಣರು ಕೂಡ ಇದೇ ರೀತಿಯಾಗಿ ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಬಸವಾದಿ ಶರಣರ ವಚನ ಇದು ಏನಂತ ಕೇಳಿದ್ರ, ಅಂದು ಇಂದು ಮತ್ತೊಂದಿನ ಬೇಡ, ದಿನವಿಂದೇ ಶಿವ ಶರಣೆಂಬುವಂಗೆ, ದಿನವಿಂದೇ ಹರ ಶರಣೆಂಬುವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗಮ ದೇವನ ಮಾಡದೆ ನೆನವಂಗೆ. ಇಲ್ಲಿ ಏನೈತ್ರಿ ತೊಂದ್ರೆ? ಯಾವುದು ತೊಂದ್ರೆ ಇಲ್ಲ. ಹಂಗಾಗಿ ಇಂಥ ಮೌಢ್ಯವನ್ನ ನಾವು ಧಿಕ್ಕರಿಸಿ ಯಾವ ವಾರ ಮುಹೂರ್ತ ತಿಥಿ ನಕ್ಷತ್ರಗಳನ್ನು ನೋಡದೆ ಬಹುಶಃ ನಾವೆಲ್ಲ ನಾವು ಇಲ್ಲಿ ನಮ್ಮ ಕೆರೆಪ್ಪ ಗೌಡ್ರು ಇವರೆಲ್ಲ 3 ಮದುವೆ ಮಾಡಿದ್ರು ಒಂದೇ ವೇದಿಕೆ ಮೇಲೆ. ಅದು ಎಷ್ಟು ಶ್ಲಾಘನೀಯ. ಅದು ಎಲ್ಲಿ ಮತ್ತೆ ಗತ ಬಿದ್ದಂತ ಸಂದರ್ಭದಲ್ಲಿ, ಗತ ಅಂದ್ರೆ ನಮ್ಮಂದೆ ಎದುರೇ ಬಿಡ್ತಾರ, ಅಲ್ಲಿ ಇರೋಗಿಲ್ಲ, ಯಾರು ಇರೋಗಿಲ್ಲ, ಗತ ಐತ್ ಹೋಗಪ್ಪ ಈಗ ಅಂತಾರ. ಇದು ನಿಜವಾಗಿರ್ತಕ್ಕಂಥ ಅಳವಡಿಸಿಕೊಂಡಿರ್ತಕ್ಕಂಥ ಸಾಕ್ಷಿ ಏನಂತ ಕೇಳಿದ್ರ ಇದು. ಈ ರೀತಿಯಾಗಿ ಅಳವಡಿಸಿಕೊಂಡು ಜೀವನವನ್ನ ನಮಗ್ ಮಾಡಿ ಸವಿಸಿಕೊಟ್ಟೋಗ್ಯಾರಲ್ಲ, ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ದಾಪುಗೋಲು ಹಾಕಿದ್ವು ಅಂತ ಕೇಳಿದ್ರ ನಮ್ಮ ಜೀವನನೂ ಕೂಡ ಸಾರ್ಥಕತೆ ಆದಿತ್ತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಹಂಗಾಗಿ ಬಹುಶಃ ಮೊದಲಿಗೆ ನನಗೆ ಇದ್ರ ಬಗ್ಗೆ ಏನು ಆಲೋಚನೆ ಇದ್ದಿಲ್ಲ. ನಮ್ಮ ಚಂದ್ರೇಗೌಡರು ಕೇಳಿದಾಗ ನೀನ ಒಂದು ವಚನಗಳನ್ನ ಆಯ್ಕೆ ಮಾಡಪ್ಪ, ಇಲ್ರಪ್ಪ ನೀವೇ ಒಂದು ಆಯ್ಕೆ ಮಾಡ್ರಿ ಅಂತ ಮತ್ ನಾವು ಇಲ್ರಿ ನೀವೇ ಒಂದು ಹೇಳ್ಬಿಡ್ರಿ. ಈಗ ಮೌಢ್ಯ ಮುಕ್ತ ಟೈಟಲ್ ಕೊಟ್ಟಾರಲ್ಲ, ಈ ಮೌಢ್ಯ ಮುಕ್ತ ಟೈಟಲ್ಗೆ ಸೂಟ್ ಆಗ್ತಕ್ಕಂಥ ವಚನಗಳನ್ನ ನಾವು ಆಯ್ಕೆ ಮಾಡ್ಬೇಕಲ್ಲ. ಹಾಗಾಗಿ ಅಂದು ಇಂದು ಮತ್ತೊಂದಿನ ಬಹುಶಃ ನೋಡ್ರಿ, ದೇವರ ಪೂಜೆಗೆ ಸಂದಿಗೆ ಐತಲ್ಲ, ನಾವೆಲ್ಲದನ್ನು ನೋಡ್ತೀವಿ, ಸಮಯ ನೋಡ್ತೀವಿ. ಎಲ್ಲೈತ್ರಿ? ಏನೆಲ್ಲ ಎಲ್ಲದು ಹರ ಸಮಯನ ಅತಿನಿಷ್ಠೆ ವಿಡಿಯುವುದಾವದು. ಪ್ರಶ್ನೆ ಮಾಡ್ತಾರೆ ನಿಜಗೊಂಡ್ರು, ಹರ ಸಮಯ ಅಂತಾನ. ಅತಿನಿಷ್ಠೆ ಹರ ಸಮಯ ಇದು ಯಾವುದು ಅಂತ ಕೇಳಿದ್ರೆ ಹರ ಸಮಯ. ಇಲ್ಲಿ ಕೆಟ್ಟ ಸುಮಾರ ಏನೈತೇನು ಇಲ್ಲ. ಹಾಗಾಗಿ ಇಂಥ ಒಂದು ಸಮಯವನ್ನ ನಾವು ಸಾರ್ಥಕತೆ ಬದುಕಿಗೆ, ಮೌಢ್ಯ ಮುಕ್ತ ಬದುಕಿಗಾಗಿ ಸವಿಸಿಕೊಂಡಿದ್ವಿ ಅಂತ ಕೇಳಿದ್ರ ನಿಜವಾಗಿ ಕೂಡ ನಮಗ ಜನ್ಮ ಸಾರ್ಥಕತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಈಗಾಗಲೇ ನನಗೆ ಕೊಟ್ಟಿರ್ತಕ್ಕಂಥ ಇಷ್ಟು ವಿಚಾರಗಳು ಸಮಯ ಆಗಿರಬಹುದು ಅನ್ನುವಂತ ಕಲ್ಪನೆ ಇಟ್ಟುಕೊಂಡು ನಾನು ಈ ಸಂದರ್ಭದಲ್ಲಿ ಬಹುಶಃ ಇವತ್ತು ನಮಗ ವೀರಭದ್ರಪ್ಪ ಅಣ್ಣ ಇದ್ನ ಅಂತ ಕೇಳಿದ್ರ ನಮಗೊಂದು ದೊಡ್ಡ ಶಕ್ತಿ ಇತ್ತು. ದೊಡ್ಡ ಶಕ್ತಿ ನಮ್ಮ ಭಾಗದಾಗ ಏನೈತಲ್ಲ, ಆತ ಪ್ರತಿಯೊಂದು ಆತ ಬರ್ತಾನೆ ಅಂತ ಕೇಳಿದ್ರ ನಾವು ಅವತ್ತೆಲ್ಲ ಬದುಕು ಬಿಟ್ಟು ನಾವು ಕುಂದ್ರಬೇಕು ಕಾಯ್ಕಂತ. ಯಾಕಂತ ಕೇಳಿದ್ರ ಆ ವಿಚಾರನ ಹಂಗ. ನಮಗ್ ಬಸವಾದಿ ಶರಣರ ವಿಚಾರ ಅಂತಾರ ಹೇಳ್ತಾರ. ಏನ್ ಹೇಳ್ತಾರಂತ ಕೇಳಿದ್ರ, ಒಡೆಯರು ಬಂದರೆ ಗುಡಿ ತೋರಣವ ಕಟ್ಟಿ, ನೆಂಟರಿಷ್ಟರು ಬಂದರೆ ಸಮಯವಿಲ್ಲೆನ್ನಿ. ನೋಡ್ರಿ, ಯಾರು ನಮಗ ಒಬ್ಬ ಹಿರಿಯ ಬರ್ತಾರಪ್ಪ ಅಂತ ಕೇಳಿದ್ರ ನಮಗ ಆತನ ಸಂಭ್ರಮ ನಮ್ಗ ಅವತ್ತು. ಇದು ನಾನು ಉತ್ಪ್ರೇಕ್ಷೆ ಅಲ್ಲ ನಿಜವಾಗಿ. ಮತ್ತೆ ಇದು ಅಣ್ಣನ ಓಲೈಕೆ ಮಾಡಕ ನಿಮ್ಮ ಓಲೈಕೆ ಮಾಡಕ ಅಲ್ಲ, ಬಹುಶಃ ನನ್ನ ಜೀವನದಾಗ ನಡೆಸಿರ್ತಕ್ಕಂಥ ಸತ್ಯ ಘಟನೆಯನ್ನ ಈ ಸಂದರ್ಭದಲ್ಲಿ ಹೇಳಕ್ಕಿತ್ತಿ ನಾನು. ಹಾಗಾಗಿ ಅಂತ ವಿಚಾರವನ್ನ ಅದೇ ನಮಗೆ ಯಾರಾದ್ರೂ ಬಂದು ಬಳಗ ರಕ್ತ ಸಂಬಂಧ ಬಂದ್ರ ಬಂದಿದ್ದಾರೋ ಓದಿದ್ದಾರೋ ನನಗೆ ಸಂಬಂಧ ಇಲ್ಲ. ಆ ರೀತಿಯಾಗಿ ನಾವು ಒಂದು ಬದುಕನ್ನ ಕಟ್ಟಿಸಿರ್ತಕ್ಕಂಥ ವ್ಯಕ್ತಿ ನಮಗೆ ವೀರಭದ್ರಪ್ಪಣ್ಣ, ನಮ್ಮ ಗಂಗಮ್ಮ ತಾಯಿ, ಈ ಎಲ್ಲ ನಮಗ ಈ ಬಸವ ಕೇಂದ್ರ ಅನ್ನುವಂಥದ್ದು ಏನೈತಲ್ಲ, ಇದರಿಂದ ನಾವು ಬಹಳ ಬದಲಾವಣೆಗೊಂಡಿವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮ ಮುಂದ ಹೇಳಿಕೊಳ್ಳುತ್ತಾ, ಇಂಥ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ನಾವೇನ್ ದೊಡ್ಡ ಎಲ್ಲೋ ಗುರುಮುಖದಿಂದ ಅಭ್ಯಾಸ ಮಾಡಿದಂಥವರಲ್ಲ. ಸುಮ್ಮನೆ ಅಣ್ಣನ ಮುಖಾಂತರ ಕೇಳಿ 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 ನಾವು ಇಷ್ಟು ಮಾತಾಡೋದು ಕಲ್ತೀವಿ ಅನ್ನುವಂಥದ್ದು ಅದು ಬಹುಶಃ ನಾನು ಏನು ಇವತ್ತು ಮಾತಾಡೋದು ಕಡಿಮೆ ಇರಬಹುದು, ಆದ್ರೆ ಆಚರಣೆ ಮಾತ್ರ ನಾವು ಬಸವ ತತ್ವ ಅಡಿಯಲ್ಲಿ ನಾವು ಬದುಕನ್ನ ಕಟ್ಟಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ಹೇಳಿ, ಅಂತ ಮೌಢ್ಯ ಮುಕ್ತ ಬದುಕನ್ನ ನಮ್ದು ನಿಮ್ಮದು ಎಲ್ಲರಿಗೂ ಆಗಲಿ ಅಂತ ನಾನು ಆಶಿಸುತ್ತಾ, ಇಂಥ ಒಂದು ಕೃಪಾಶೀರ್ವಾದ ಬಸವಾದಿ ಶರಣರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ಮತ್ತೊಮ್ಮೆ ನಾನು ಪ್ರಾರ್ಥಿಸಿಕೊಂಡು, ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ, ಶರಣೆಯರಿಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ವಿರಾಮಗೊಳಿಸ್ತಾ ಇದ್ದೇನೆ. ಜೈ ಗುರು ಬಸವೇಶ. ಅಂದು ಇಂದು ಮತ್ತೊಂದಿನ ಬೇಡ ಎಂಬ ವಚನದ
ಸಾರಾಂಶವನ್ನು ತಮ್ಮ ಅನುಭವದ ಮೂಲಕ ತಿಳಿಯಪಡಿಸಿದ ಬಸವರಾಜಪ್ಪ ಕೋಳಿಹಾಳ್ ಶರಣರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣಯ್ಯ ಸ್ವಾಮಿ ಕುರುಕುಂದ ಇವರಿಂದ ವಚನ ಗಾಯನ.